ವಾರ್ತೆಗಳ ಪ್ರಾಯೋಜಕರು ರಾಯಚೂರಿನ ಜನರಿಗಾಗಿ ಸಿಕೆ ಫಾರ್ಮ್ಸ್ ಸಿಹಿ ಸುದ್ದಿ ತಂದಿದೆ. ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೈಸರ್ಗಿಕವಾಗಿ ಬೆಳೆದ ಸಾವಯವ ಹಣ್ಣುಗಳಾದ ಮಾವಿನ ಹಣ್ಣು, ಸೀತಾಫಲ್, ಡ್ರ್ಯಾಗನ್ ಫ್ರೂಟ್, ನೇರಳೆ ಹಾಗೂ ಜಾಮ್ ಹಣ್ಣುಗಳ ಜೊತೆಗೆ ನಾಟಿ ಕೋಳಿ ಮಾಂಸ ಮತ್ತು ಎಲ್ಲಾ ತರಹದ ಉಪ್ಪಿನಕಾಯಿಗಳನ್ನು ನಿಮಗಾಗಿ ತಂದಿದೆ. ಕಡೈಚೂರ್ ಎಂಎಸ್ ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 9036103528. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಬೆಂಚ್ ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ beside Ganj Kalyana Mandap, Ganj Road, Raichur. Lucky Infotech Institute of Computer Training. Visit Lucky Infotech Institute of Computer Training, Station Road, ಬಾಲಾಜಿ ಕಾಂಪ್ಲೆಕ್ಸ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, IB ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಗ್ರಾಮೀಣಾಭಿವೃದ್ಧಿ ಸಚಿವ KS ಈಶ್ವರಪ್ಪರವರಿಂದ ಸಂವಿಧಾನ ವಿರೋಧಿ ಹೇಳಿಕೆ. ಸಚಿವ ಸಂಪುಟದಿಂದ ಕೈಬಿಡಲಿ ಧ್ರುವನಾರಾಯಣ. ಪ್ರಾದೇಶಿಕ ಅಸಮತೋಲನೆಗೆ ಸರ್ಕಾರಗಳೇ ಕಾರಣ. ಪ್ರತ್ಯೇಕ ರಾಜ್ಯ ಹೋರಾಟ ತಡೆದಿದ್ದಕ್ಕೆ ಪ್ರಾಯಶ್ಚಿತ್ತ, ಶೀಘ್ರದಲ್ಲಿ ಸಮಾವೇಶ. ರಾಘವೇಂದ್ರ ಕುಷ್ಟಗಿ. ಜೈನ್ ಮಂದಿರದಲ್ಲಿ ಲಸಿಕಾ ಅಭಿಯಾನ. ಜನರು ಲಸಿಕೆ ಪಡೆಯಲು ನಿರಾಸಕ್ತಿ. ಡಾಕ್ಟರ್ ಶಿವರಾಜ್ ಪಾಟೀಲ್ ಕಳವಳ. ದಿವಂಗತ ಸಿದ್ದಲಿಂಗಯ್ಯ ರಾಜಕೀಯ ಅನುಭವಿಸಿದ, ಸಾಹಿತ್ಯದ ಕುರಿತು ತಪ್ಪು ಸಂದೇಶ. ದೇವಿಮಿತ್ರ. ವಾಡಿ ಗದಗ ರೈಲ್ವೆ ಮಾರ್ಗಕ್ಕೆ ಭೂಸ್ವಾಧೀನ. ರೈತರು ಆತಂಕ ಬಿಟ್ಟು ಭೂಸ್ವಾಧೀನಕ್ಕೆ ಸಹಕರಿಸಿ. DC ಡಾಕ್ಟರ್ BC ಸತೀಶ್. ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡಲು ಆಗ್ರಹಿಸಿ ಮನವಿ. ಶ್ರುತಿ ರಕ್ಷಾಬಂಧನ 25ನೇ ವರ್ಷ ಬೆಳ್ಳಿ ಹಬ್ಬ ಆಚರಣೆ. ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಂದ ಪ್ರತಿಭಟನೆ. ವಿವಿಧ ಬೇಡಿಕೆಗಳಿಗೆ ಆಗ್ರಹ. ರೈತ ಕಾರ್ಮಿಕ ಮಹಿಳೆ ವಿರೋಧಿ ಸರ್ಕಾರ ತೊಲಗಿಸಲು ಆಗ್ರಹಿಸಿ ಪ್ರತಿಭಟನೆ.
ಕ್ವಿಟ್ ಇಂಡಿಯಾ ಚಳವಳಿಗೆ ನೆನಪಿಗೆ ಪ್ರತಿಭಟನೆ, ರೈತ ವಿರೋಧಿ ಕಾಯ್ದೆ ಕೈಬಿಡಲು ಆಗ್ರಹ. ನಾಗಡದೇನಿ ಗ್ರಾಮಕ್ಕೆ ಕಾಲುವೆ ನೀರು ಹರಿಸಲು ಆಗ್ರಹಿಸಿ ರೈತರ ಮನವಿ. ಮತ್ತು ಗುಂಜಳೆ ಬಳಿ ಅಪರಿಚಿತ ಯುವಕನ ಕೊಲೆ. ವಾರ್ತೆಗಳ ವಿವರ. ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿ ರಾಗದ್ವೇಷವಿಲ್ಲದೆ ಅಧಿಕಾರ ನಡೆಸುವುದಾಗಿ ಪ್ರಮಾಣ ವಚನ ಸ್ವೀಕರಿಸಿ ಕೆಲವೇ ದಿನದಲ್ಲಿ ಕೆಎಸ್ ಈಶ್ವರಪ್ಪ ತಲೆ ತೆಗೆಯುವಂತೆ ಕರೆ ನೀಡಿರುವ ಸಂವಿಧಾನ ಉಲ್ಲಂಘನೆಯಾಗಿದ್ದು, ಕೂಡಲೇ ಸಚಿವ ಸಂಪುಟದಿಂದ ಕೈಬಿಡಬೇಕೆಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ಮಾಜಿ ಸಂಸದ ಧ್ರುವ ನಾರಾಯಣ ಆಗ್ರಹಿಸಿದರು. ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿ ರಾಗದ್ವೇಷವಿಲ್ಲದೆ ಅಧಿಕಾರ ನಡೆಸುವುದಾಗಿ ಪ್ರಮಾಣ ವಚನ ಸ್ವೀಕರಿಸಿ ಕೆಲವೇ ದಿನದಲ್ಲಿ ಕೆಎಸ್ ಈಶ್ವರಪ್ಪ ತಲೆ ತೆಗೆಯುವಂತೆ ಕರೆ ನೀಡಿರುವ ಸಂವಿಧಾನ ಉಲ್ಲಂಘನೆಯಾಗಿದ್ದು, ಕೂಡಲೇ ಸಚಿವ ಸಂಪುಟದಿಂದ ಕೈಬಿಡಬೇಕೆಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ಮಾಜಿ ಸಂಸದ ಧ್ರುವ ನಾರಾಯಣ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಆರ್ಎಸ್ಎಸ್ ಕಾರ್ಯಕರ್ತರನ್ನು ಒಬ್ಬರನ್ನು ತಡವಿದರೆ ಒಬ್ಬರ ತಲೆ ತೆಗೆಯಿರಿ ಎಂದು ಹೇಳುವ ಮೂಲಕ ಪ್ರಚೋದನಾತ್ಮಕ ಮಾತುಗಳನ್ನು ಆಡಿದ್ದಾರೆ. ಈಶ್ವರಪ್ಪ ನಡೆನುಡಿಗೂ ಸಂಬಂಧ ಇಲ್ಲದಂತೆ ಮಾತನಾಡಿದ್ದಾರೆ. ಸಂವಿಧಾನದ ಮೇಲೆ ಮಾಡಿರುವ ಪ್ರಮಾಣ ವಚನವನ್ನು ಧಿಕ್ಕರಿಸಿದ್ದರಿಂದ ಸಂಪುಟದಿಂದ ಕೈಬಿಡಬೇಕೆಂದರು. ಯಡಿಯೂರಪ್ಪ ನೇತೃತ್ವದಲ್ಲಿ ಅಸ್ತಿತ್ವಕ್ಕೆ ಬಂದ ಬಿಜೆಪಿ ಸರ್ಕಾರ 2 ವರ್ಷದ ಅವಧಿಯಲ್ಲಿ ಯಾವುದೇ ಜನಪರ ಯೋಜನೆಗಳಿಲ್ಲದೆ ಕೇವಲ ಭ್ರಷ್ಟಾಚಾರ, ಚುನಾವಣೆಗಳಲ್ಲಿಯೇ ಕಾಲ ಕಳೆದಿದ್ದಾರೆ. ಕೊರೋನಾ ನಿಯಂತ್ರಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಈಗ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿರುವ ಬಸವರಾಜ ಬೊಮ್ಮಾಯಿ ಅವರಿಂದಲೂ ಯಾವುದೇ ನಿರೀಕ್ಷೆಗಳಿಲ್ಲ. ಸಂಪುಟದಲ್ಲಿ 13 ಜಿಲ್ಲೆಗಳನ್ನು ಕಡೆಗಣಿಸುವ ಮೂಲಕ ಪ್ರಾದೇಶಿಕ ಅಸಮತೋಲನ ಪ್ರದರ್ಶಿಸಿದ್ದಾರೆ. ದೇಶಕ್ಕೆ ಜೀವ ತ್ಯಾಗ ಮಾಡಿದ ರಾಜೀವ್ ಗಾಂಧಿ ಖೇಲ್ ರತ್ನ ಯೋಜನೆ ಹೆಸರನ್ನು ಬದಲಿಸಲಾಗಿದೆ. ಆದರೆ ಹೊಸ ಯೋಜನೆಗಳನ್ನು ರೂಪಿಸಿ ಹೊಸ ಹೆಸರು ನೀಡಲಿ. ಆದರೆ ಈಗಾಗಲೇ ಜಾರಿಯಲ್ಲಿರುವ ಹೆಸರುಗಳನ್ನು ಬದಲಾವಣೆ ಮಾಡುವ ಮೂಲಕ ಅವಮಾನಿಸುವ ಕೆಲಸ ಕೇಂದ್ರ ಸರ್ಕಾರ ಮಾಡುತ್ತಿದೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಜಾರಿಗೊಂಡಿರುವ ಯೋಜನೆಗಳನ್ನು ಹೆಸರು ಬದಲಾವಣೆಗೆ ಮಾತ್ರ ಸೀಮಿತವಾಗಿದೆ. 7 ವರ್ಷ ಆಡಳಿತ ಅವಧಿಯಲ್ಲಿ ಹೊಸ ಯೋಜನೆಗಳನ್ನು ರೂಪಿಸಿಲ್ಲ. ದೇಶವನ್ನು ಅಭಿವೃದ್ಧಿ ಪಥ ಕೊಂಡೊಯ್ಯುವ ಬದಲಿಗೆ ಹಿನ್ನಡೆಯಾಗಿದೆ. ಔದ್ಯೋಗಿಕ ಬೆಳವಣಿಗೆ ಕುಸಿತವಾಗಿ ನಿರುದ್ಯೋಗ ಹೆಚ್ಚಳವಾಗಿದೆ. ಆರ್ಥಿಕ ಪರಿಸ್ಥಿತಿ ಗಂಭೀರ ಪರಿಸ್ಥಿತಿಗೆ ಬಂದು ನಿಂತಿದೆ. ಕಾಂಗ್ರೆಸ್ ಭದ್ರಕೋಟೆಯಾಗಿರುವ ಜಿಲ್ಲೆಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗೆ ಸಿದ್ಧತೆಗಳು ನಡೆಯುತ್ತಿದ್ದು, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಭೆಗಳನ್ನು ನಡೆಸಲಾಗುತ್ತಿದೆ. ಮಸ್ಕಿ ಉಪ ಚುನಾವಣೆಯಲ್ಲಿ ಪಕ್ಷದ ಎಲ್ಲ ನಾಯಕರು ಸಾಮೂಹಿಕ ಪ್ರಯತ್ನದ ಫಲವಾಗಿ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಕಾರಣವಾಗಿದೆ. ಬಿಜೆಪಿ ಸರ್ಕಾರ, ಸಚಿವರುಗಳು, ಸಿಎಂ ಪುತ್ರ ವಿಜಯೇಂದ್ರ ಇವರು ಹಣಬಲದ ಪ್ರದರ್ಶನ ಮಧ್ಯೆಯೂ ಜನರು ಸ್ವಾಭಿಮಾನವನ್ನು ಪ್ರದರ್ಶಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಕಾರಣವಾಗಿದ್ದು, ಮತದಾರರನ್ನು ಅಭಿನಂದಿಸುವುದಾಗಿ ಹೇಳಿದರು. 5A ಕಾಲುವೆ ಜಾರಿಗೆ ಸರ್ಕಾರದ ಮೇಲೆ ಒತ್ತಡ ಹಾಕುವ ಪ್ರಯತ್ನ ಮುಂದುವರಿಸಲಾಗುತ್ತದೆ ಎಂದರು. ಕೆಪಿಸಿಸಿ ರಾಜ್ಯ ಸಮಿತಿ ಹಾಗೂ ಜಿಲ್ಲಾ ಸಮಿತಿ ಶೀಘ್ರದಲ್ಲಿ ಪ್ರಕಟಿಸಲಾಗುತ್ತದೆ. ಮಾದಿಗ ಸಮುದಾಯಕ್ಕೆ ಇನ್ನೊಂದು ಕಾರ್ಯಾಧ್ಯಕ್ಷ ನೀಡಬೇಕೆನ್ನುವುದು ವೈಯಕ್ತಿಕ ಅಭಿಪ್ರಾಯವಾಗಿದೆ. ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ. ಮುಂದಿನ ಚುನಾವಣೆಯಲ್ಲಿ ಜನರ ವಿಶ್ವಾಸದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎಂದರು. ಮುಂದಿನ ಸಿಎಂ ಯಾರಾಗುತ್ತಾರೆ ಎಂಬುದು ಪಕ್ಷ ವರಿಷ್ಠರು ನಿರ್ಧರಿಸುತ್ತಾರೆ. ಅಭಿಮಾನಿಗಳು ಘೋಷಣೆ ಹಾಕಿರುವುದು ವಿವಾದವಲ್ಲ ಎಂದರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ನಾವ್ಯಾರು ಕೂಡ ಇಲ್ಲಿ ಬಂದು ಒಂದು ಧನ್ಯವಾದ ಹೇಳಲಿಕ್ಕೆ ನಾವು ಆಗಮಿಸಲಿಲ್ಲ. ಕಾರಣ ಭೀಕರವಾದಂತಹ 2ನೇ ಕೋವಿಡ್ ಅಲ್ಲೇ ಆ ಸಮಯದಲ್ಲಿ ಬಹಳಷ್ಟು ವ್ಯಾಪಕವಾಗಿ ಆಗಿತ್ತು. ಲಾಕ್ಡೌನ್ ಕೂಡ ಬಹಳ ಕಟ್ಟುನಿಟ್ಟಿನ ಕ್ರಮಗಳು ಇದ್ದುದರಿಂದ ಎಲ್ಲರೂ ಕೂಡ ಬಂದಿರಲಿಲ್ಲ. ಹಾಗಾಗಿ ಇವತ್ತು ಅವರ ಮಸ್ಕಿ ವಿಧಾನಸಭಾ ಚುನಾವಣೆಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ನಮಗೆ ಒಂದು ಉಸ್ತುವಾರಿಯನ್ನಾಗಿ ಇಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಆ ಚುನಾವಣೆಯ ನೇತೃತ್ವವನ್ನು ವಹಿಸಿ ಎಲ್ಲರ ಸಹಕಾರದಿಂದ ನಮ್ಮ ಪಕ್ಷದ ಎಲ್ಲ ಮುಖಂಡರು, ಶಾಸಕರು, ಮಾಜಿ ಶಾಸಕರುಗಳು, ಪಕ್ಷದ ಅಧ್ಯಕ್ಷರು, ಎಲ್ಲ ಮುಖಂಡರುಗಳ ಒಂದು ಸಂಘಟಿತ ಹೋರಾಟದಿಂದ ಮಸ್ಕಿ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಅತ್ಯಂತ ಹೆಚ್ಚಿನ ಅಂದರೆ 30,606 ಮತಗಳ ಅಂತರದಿಂದ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಮೊದಲನೇದಾಗಿ ಕ್ಷೇತ್ರದ ಜನತೆಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಸಹಕಾರ ನೀಡಿದಂಥ ಎಲ್ಲ ನಮ್ಮ ಸಂಘಟಿತ ಮುಖಂಡರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದರಲ್ಲೂ ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರು ಕೂಡ ಆ ಸಂದರ್ಭದಲ್ಲಿ ತಾವುಗಳು ಆ ಒಂದು ಕ್ಷೇತ್ರ ನಮ್ಮ ಪ್ರಚಾರ ಇರ್ಬೋದು, ಪ್ರವಾಸ ಇರ್ಬೋದು, ನಮ್ಮ ಹೇಳಿಕೆಗಳಿರ್ಬೋದು,
ಇವೆಲ್ಲವೂ ಕೂಡ ನಮಗೆ ನಮ್ಮ ಪರವಾಗಿ ಹೆಚ್ಚಿನ ಒಂದು ಪ್ರಚಾರ ನೀಡುವುದಕ್ಕೋಸ್ಕರ ನಮ್ಮ ವಿಶ್ವ ಮಾಧ್ಯಮ ಮತ್ತು ಪತ್ರಕರ್ತ ಸ್ನೇಹಿತರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ವಿಶೇಷವಾಗಿ ಆ ಒಂದು ಚುನಾವಣೆಯಲ್ಲಿ ನಮಗೆ ಕಳೆದ ಚುನಾವಣೆ 2018ರಲ್ಲಿ ಕಾಂಗ್ರೆಸ್ ಪಕ್ಷ ಗಳಿಸಿರ್ತಕ್ಕಂಥ ಮತ 60,387. ಈ ಬಾರಿ ಚುನಾವಣೆಯಲ್ಲಿ ಬಸವನಗೌಡ ಅವರಿಗೆ 86,337 ಅಂದ್ರೆ ಸುಮಾರು 25,000 ಅಧಿಕ ಮತಗಳು ಈ ಬಾರಿ ಚುನಾವಣೆಯಲ್ಲಿ ಬಂದಿದೆ. ವಿಶೇಷವಾಗಿ ಆ ಚುನಾವಣೆಯ ಭಾರತೀಯ ಜನತಾ ಪಕ್ಷದ ಆ ಸಂದರ್ಭದಲ್ಲಿ ಬಹಳಷ್ಟು ಜನ ಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿದ್ದಂತಹ ಮಾನ್ಯ ಕಾರಜೋಳ ಅವರು, ಶ್ರೀರಾಮುಲು ಅವರು ಬಹಳ ಜನ ಇಲ್ಲಿ ಬಂದು ಪ್ರಚಾರ ಮಾಡಿದ್ರು. ಮತ್ತೆ ಅದರಲ್ಲೂ ವಿಶೇಷವಾಗಿ ಮುಖ್ಯಮಂತ್ರಿಗಳ ಸುಪುತ್ರರಾದಂತಹ ಮಾನ್ಯ ವಿಜಯೇಂದ್ರ ಅವರ ಒಂದು ನೇತೃತ್ವದಲ್ಲಿ ಆ ಚುನಾವಣೆ ನಡೆಯಿತು. ಅವರು ಅಧಿಕಾರ ಮತ್ತು ಆಡಳಿತ ಎಲ್ಲವನ್ನೂ ಕೂಡ ಉಪಯೋಗಿಸಿಕೊಂಡು ಚುನಾವಣೆಯಲ್ಲಿ ಹೇಗಾದ್ರೂ ಮಾಡಿ ನಾವು ಗೆಲ್ಲಬೇಕು ಅಂತ ಹೇಳಿ ವ್ಯಾಪಕವಾದಂತಹ ಭ್ರಷ್ಟಾಚಾರ ಮತ್ತು ಪ್ರವಾಸ ಎಲ್ಲವನ್ನೂ ಕೂಡ ಪ್ರಚಾರವನ್ನು ಮಾಡಲು ಕೂಡ ಈ ಒಂದು ಕ್ಷೇತ್ರದ ಜನತೆ ಸ್ವಾಭಿಮಾನಿಗಳು ನಿಜವಾಗ್ಲೂ ಕೂಡ ಬಸ್ತಿ ವಿಧಾನಸಭಾ ಕ್ಷೇತ್ರದ ಮತದಾರಗಳಿದ್ದಾರೆ. ಅವರು ನಿಜವಾಗ್ಲೂ ಕೂಡ ನಾನು ಅಭಿನಂದಿಸ್ತೇನೆ. ಯಾಕಂದ್ರೆ ಯಾವುದೇ ಅಂಶಗಳಿಗೆ ಬಲಿಯಾಗದೆ ಒಂದು ಸ್ವಾಭಿಮಾನದ ಸಂಕೇತವಾಗಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಅವರು ಮತ ನೀಡಿದ್ದಾರೆ. ಇದಕ್ಕೆ ಒಳ್ಳೆ ಅಭ್ಯರ್ಥಿಗಳು ಕೂಡ ಒಳ್ಳೆ ಅಭ್ಯರ್ಥಿನ ನಾವು ಕಣಕ್ಕಿಳಿಸಿದ್ದು, ಜೊತೆಗೆ ಎಲ್ಲ ಒಂದು ಸಂಘಟಿತ ಹೋರಾಟದಿಂದ ನಮಗೆ ಅಲ್ಲಿ ಅವಕಾಶ ಸಿಕ್ತು. ಆ ಸಮಯದಲ್ಲಿ ವ್ಯಾಪಕವಾದಂತಹ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಆ ಒಂದು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ದೂರುಗಳನ್ನ ನಾವು ಚುನಾವಣಾ ಕಮಿಷನ್ಗೆ ಕೊಟ್ಟು ಪ್ರತಿಭಟನೆಗಳನ್ನು ಕೂಡ ಸಾಕಷ್ಟು ನಾವು ಮಾಡಿದ್ರೆ ಆ ದೂರುಗಳು ಕೂಡ ದಾಖಲಾಗಿ ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಚುನಾವಣಾ ಕಮಿಷನ್ ತಗೊಂಡು, ಹಾಗಾಗಿ ಆ ಚುನಾವಣೆಯಲ್ಲಿ ಸಹಕಾರ ನೀಡಿದಂತಹ ಚುನಾವಣಾ ಕಮಿಷನರ್ಗಳಿರ್ಬೋದು ಮತ್ತು ಇಲಾಖೆ ಅಧಿಕಾರಿಗಳು ಕೂಡ ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿದ್ದಾರೆ. ವಿಶೇಷವಾಗಿ ರಾಯಚೂರು ಜಿಲ್ಲೆ ನಿಜವಾಗ್ಲೂ ಕೂಡ ಇವರು ಕಾಂಗ್ರೆಸ್ನ ಬದಲುಕೋಟೆ. ಮೊದಲಿನಿಂದಲೂ ಕೂಡ ಕಾಂಗ್ರೆಸ್ಗೆ ಹೆಚ್ಚಿನ ಒಂದು ಬೆಂಬಲ ವ್ಯಾಪಕವಾಗಿ ಸಿಕ್ಕಿತ್ತು. ಆದ ಕಾರಣ ಚುನಾವಣೆಯಲ್ಲಿ 7 ವಿಧಾನಸಭಾ ಕ್ಷೇತ್ರದಲ್ಲಿ 3ರಲ್ಲಿ ಮಾತ್ರ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಈಗ ನಾವು ಮುಂದಿರ್ತಕ್ಕಂಥದ್ದು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ. ಈಗಾಗಲೇ ನಮ್ಮ ಪಕ್ಷದ ಎಲ್ಲ ನಾಯಕರು ಎಲ್ಲರೂ ಒಗ್ಗಟ್ಟಾಗಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಪೂರ್ವಭಾವಿ ಸಭೆಗಳನ್ನ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಪೂರ್ವಭಾವಿ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಇವತ್ತು ಕೂಡ ಬೆಳಿಗ್ಗೆ ನಾವು ಈ ಒಂದು ರಾಯಚೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಪೂರ್ವಭಾವಿ ಸಭೆ ಇಟ್ಕೊಂಡಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಬಸ್ತಿ ವಿಧಾನಸಭಾ ಕ್ಷೇತ್ರದ ಈ ಒಂದು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯ ಪೂರ್ವಭಾವಿ ಸಭೆಗಳನ್ನು ಕೂಡ ಇಟ್ಕೊಂಡಿದ್ದೀವಿ. ಈಗಾಗಲೇ ಹಲವಾರು ಸಭೆಗಳನ್ನ ನಮ್ಮ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಎಲ್ಲ ಶಾಸಕರು ಮುಖಂಡರುಗಳು ನಡೆಸ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದೆ. ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ 2 ವರ್ಷ ಆಡಳಿತ ಮಾಡಿದ್ರು. ಅದು ಯಾವುದೇ ಒಂದು ಜನಪರವಾದಂತಹ ಕಾರ್ಯಕ್ರಮ ಕೊಡೋದ್ರಲ್ಲಿ ಸಂಪೂರ್ಣವಾಗಿ ಅವರು ವಿಫಲರಾದರು. ಜೊತೆಗೆ ಕೋವಿಡ್ ಟೈಮ್ನಲ್ಲೂ ಕೂಡ ಸಂಪೂರ್ಣವಾಗಿ ವಿಫಲರಾದರು. ಒಳ್ಳೆ ಅವಕಾಶ ಸಿಕ್ಕಿತ್ತು ಯಡಿಯೂರಪ್ಪನವರಿಗೆ. ಮೊದಲನೇ ಅವಧಿನಲ್ಲೂ ಕೂಡ ಒಳ್ಳೆ ಅವಕಾಶ ಸಿಕ್ಕಿತ್ತು. ಕಾರಣ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷದವರಿಗೆ ನೆಲೆ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ. ಅಂತ ಒಂದು ಒಳ್ಳೆ ಅವಕಾಶವನ್ನ ಎಲ್ಲೋ ಅವರು ಒಳ್ಳೆ ರೀತಿಯಲ್ಲಿ ಆಡಳಿತ ಕೊಟ್ಟಿದ್ದಾರೆ. ಮೊದಲ 2008 ಕೂಡ ಅವರಿಗೆ ಮುಂದುವರಿಯುವಂತ ಅವಕಾಶ ಸಿಕ್ಕಿತ್ತು. ಅವರು ವಿಫಲರಾದರು. 2ನೇ ಅವಧಿಯಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಆಡಳಿತ ಕೊಡಲಿಕ್ಕೆ ಆಗ್ತದೆ. ಒಂದ್ ಕಡೆ ಕೋವಿಡ್ ನಿರ್ವಹಣೆ, ಇನ್ನೊಂದ್ ಕಡೆ ಭ್ರಷ್ಟಾಚಾರ, ಇವೆಲ್ಲವನ್ನೂ ಕೂಡ ನೋಡಿ ಅವರ ವರಿಷ್ಠರು ಅವರ ಈ ಒಂದು ಮುಖ್ಯಮಂತ್ರಿ ಪದವಿ ಕೂಡ ಮುಖ್ಯಮಂತ್ರಿಗಳಾಗಿ ಪ್ರಾರಂಭದಲ್ಲಿ ಎದುರ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಹೇಳಿದ್ದಾರೆ ಅಂದ್ರೆ ಮಂತ್ರಿ ಮಂಡಲದಲ್ಲಿ 13 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಇಲ್ಲ. 13 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಇಲ್ಲ. ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಬರೀ ಬೆಂಗಳೂರು ಒಂದೇ ರಾಜಧಾನಿನೇ ಇಡೀ ರಾಜ್ಯ ಅಂತಕ್ಕಂಥದ್ದು ಅವರ ಭಾವನೆ ಇರಬಹುದು. ಆದರೆ ಅತ್ಯಂತ ಹಿಂದುಳಿದ ಜಿಲ್ಲೆಗಳು ಇವೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಪ್ರಾತಿನಿಧ್ಯವನ್ನ ಕೊಟ್ಟಿಲ್ಲ.
ರಾಯಚೂರು ಜಿಲ್ಲೆಯಲ್ಲೂ ಕೂಡ ಬಿಜೆಪಿಯ ಶಾಸಕರಿದ್ದರೂ ಕೂಡ ಮಂತ್ರಿಮಂಡಲದಲ್ಲಿ ಅವರಿಗೆ ಅವಕಾಶ ಇಲ್ಲ. ನಮ್ಮ ಹಳೆ ಮೈಸೂರಿನಲ್ಲೂ ಕೂಡ ಅಷ್ಟೇ, ಮೈಸೂರು, ಚಾಮರಾಜನಗರ, ಕೊಡಗು 3 ಸಾರಿ 4 ಸಾರಿ ಶಾಸಕರಿದ್ದರೂ ಅಲ್ಲೂ ಕೂಡ ಮಂತ್ರಿಮಂಡಲದಲ್ಲಿ ಅವಕಾಶ. ಅಂದ್ರೆ ಪ್ರಾರಂಭದಲ್ಲಿ ಅವರು ಈ ಮಂತ್ರಿಮಂಡಲದ ವಿಸ್ತರಣೆ ಪ್ರಾದೇಶಿಕ ಅಸಮಾಧಾನವನ್ನು ಇವತ್ತು ಅವರು ಮತ್ತೆ ಮಂತ್ರಿಮಂಡಲದಲ್ಲಿ ಈಗಾಗಲೇ ಸಾಕಷ್ಟು ಗೊಂದಲಗಳಾಗ್ತವೆ ಪೋರ್ಟ್ಫೋಲಿಯೋ ಹಂಚಿಕೆ ಇದರಲ್ಲೂ ಕೂಡ. ಮತ್ತೆ ನಾವು ನಿನ್ನೆ ಮನೆ ಈಶ್ವರಪ್ಪನವರು ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಮಂತ್ರಿ ನಿನ್ನೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅವರು RSS ಕಾರ್ಯಕರ್ತರ ಮೇಲೆ ಯಾರಾದರೂ ಕೈ ಮಾಡಿದ್ರೆ ಅವರು 1 ಕಾಲ ತಂದ್ರೆ ನೀವು 2 ಕಾಲ ತೆಗೀರಿ ಅಂತ ಹೇಳಿದ್ದಾರೆ. ಒಬ್ಬ ಜವಾಬ್ದಾರಿಯುತ ಮತ್ತು ಹಿರಿಯ ಸಚಿವರಾಗಿರ್ತಕ್ಕಂಥವರು ಈಶ್ವರಪ್ಪನವರು ಮೊನ್ನೆ ತಾನೇ ಸಚಿವ ಸಂಪುಟದ ಒಂದು ಅವರು ಪ್ರಮಾಣ ವಚನ ತಗೊಳ್ಳುವಂತಹ ಸಂದರ್ಭದಲ್ಲಿ ಆ ಪ್ರಮಾಣ ವಚನ ಬೋಧನೆ ಮಾಡ್ತಕ್ಕಂಥದ್ದೇ ಯಾವುದೇ ರಾಗ ದ್ವೇಷ ಇಲ್ಲದೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಪ್ರಮಾಣ ವಚನ ತಗೊಂಡಿದ್ದಾರೆ ರಾಜ್ಯಪಾಲರ ಸಮ್ಮುಖದಲ್ಲಿ. ಅಂದ್ರೆ ಆ ಸಂವಿಧಾನಕ್ಕೆ ಬೆಲೆ ಕೊಡ್ತೇನೆ, ಆ ಪದಗಳಿಗೆ ಬೆಲೆ ಕೊಡ್ತೇನೆ. ಇವತ್ತು ಆ ಒಂದು ದೇಶ ಮನೋಭಾವ ಕೊಡ್ತಕ್ಕಂಥ ಹೇಳಿಕೆಯನ್ನು ಒಬ್ಬ ಸಚಿವರು ಕೊಟ್ಟಿದ್ದಾರೆ. ಹಾಗಾಗಿ ಸಂವಿಧಾನಕ್ಕೆ ವಿರೋಧವಾದಂತಹ ಹೇಳಿಕೆ ಇರೋದ್ರಿಂದ ಅವರನ್ನ ಕೂಡಲೇ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತೇನೆ. ಜೊತೆಗೆ ಇವತ್ತು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಹಲವಾರು ಯೋಜನೆಗಳು, ಈಗ ರಾಜೀವ್ ಗಾಂಧಿ ಖೇಲ್ ಅಭಿಯಾನ ಅಂತಕ್ಕಂಥ ಒಂದು ಯೋಜನೆ, ಅದನ್ನ ತಗೊಂಡು ಈಗ ಬೇರೆ ಹೆಸರಿನಲ್ಲಿ ಆ ಒಂದು ಬದಲಾವಣೆ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಹೊಸ ಯೋಜನೆಗಳಿಗೆ ಅವರು ಹೊಸ ಹೆಸರನ್ನ ನೇಮಕ ಮಾಡ್ತಕ್ಕಂಥದ್ದು ನಾವು ಸ್ವಾಗತಿಸ್ತೀವಿ. ಉದಾಹರಣೆಗೆ ರಾಜೀವ್ ಗಾಂಧಿ ವಿದ್ಯುದೀಕರಣ ಯೋಜನೆ ಅಂತಿತ್ತು, ಅದನ್ನ ದೀನ್ ದಯಾಳ್ ಉಪಾಧ್ಯಾಯ ವಿದ್ಯುದೀಕರಣ ಯೋಜನೆ ಅಂತ ಮಾಡಿದ್ರು. ರಾಜೀವ್ ಗಾಂಧಿ ಅವರು ಈ ದೇಶಕ್ಕೆ ಪ್ರಾಣ ಕೊಟ್ಟಂಥದ್ದು. ರಾಜೀವ್ ಗಾಂಧಿ ಅವರ ಕೊಡುಗೆ ದೇಶಕ್ಕೆ ಅಪಾರವಾಗಿರ್ತಕ್ಕಂಥದ್ದು. ರಾಜೀವ್ ಗಾಂಧಿ ಅವರ ಸಮಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆನ ಇಡೀ ದೇಶದಲ್ಲಿ ತಂದು ಇವತ್ತು ಗ್ರಾಮಗಳ ಸುಧಾರಣೆಗೆ ಕಾರಣೀಭೂತರಾಗಿರ್ತಕ್ಕಂಥವ್ರು. ಟೆಲಿಕಾಂ ರೆವಲ್ಯೂಷನ್ ಮಾಡ್ತಕ್ಕಂಥವ್ರು. ಇಡೀ ದೇಶದಲ್ಲಿ ಯುವಕರು ಕೂಡ 18 ವರ್ಷದವರೆಗೆ ಮತದಾನ ಕಲ್ಪಿಸಿಕೊಂಡಿರ್ತವರು. ಹೀಗಾಗಿ ರಾಜೀವ್ ಗಾಂಧಿ ಅವರ ಕೊಡುಗೆ ದೇಶಕ್ಕೆ ಅಪಾರವಾಗಿದೆ. ಹಾಗಾಗಿ ಅಂದಿನ ಸಂದರ್ಭದಲ್ಲಿ ಹಲವಾರು ಯೋಜನೆಗಳಿಗೆ ಅವರಿಗೆ ಹೆಸರನ್ನ ನೇಮಕ ಮಾಡಿದ. ನಾನು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲದೆ ಈ ಒಂದು ಯೋಜನೆಗಳನ್ನ ಹೆಸರು ನಾಮಕರಣ ಬದಲಾವಣೆ ಹೊಸ ಯೋಜನೆಗಳ ಜಾರಿಗೆ ತಂದಿರು. ಇವತ್ತು ನರೇಂದ್ರ ಮೋದಿ 7 ವರ್ಷ ಅಧಿಕಾರಕ್ಕೆ ಬಂದು ಜನಪರವಾದಂತ ಯೋಜನೆಗಳ ಜಾರಿಗೆ ತಂದು ಅಂತ ಒಂದು ಹೊಸ ಯೋಜನೆಗಳಿಗೆ ಅಟಲ್ ಬಿಹಾರಿ ವಾಜಪೇಯಿ ಯೋಜನೆ ಅಂತಾನೆ ಹೆಸರು ಕೊಡಿ, ಯಾರು ಕೂಡ ಬೇಡ ಅಂತ ಹೇಳೋದಿಲ್ಲ. ಹಾಗಾಗಿ ಹಿಂದಿನ ಒಂದು ಅವಧಿಗಳಲ್ಲಿ ಕೊಟ್ಟಂತ ಆ ಯೋಜನೆಗಳಿಗೆ ಆ ಹೆಸರನ್ನ ಬದಲಾವಣೆ ಮಾಡತಕ್ಕಂಥದ್ದು ಸೂಕ್ತ ಅಲ್ಲ, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತಕ್ಕಂಥದ್ದು. ಈ ಸಂದರ್ಭದಲ್ಲಿ ಎನ್ಎಸ್ ಬೋಸರಾಜ್, ಉಸ್ತುವಾರಿ ಮಲ್ಲಿಕಾರ್ಜುನ ನಾಗಪ್ಪ, ಹಂಪನಗೌಡ ಬಾದರ್ಲಿ, ಬಸವರಾಜ್ ಪಾಟೀಲ್ ಇಟಗಿ, ಶಾಸಕ ಬಸನಗೌಡ ದದ್ದಲ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ BV ನಾಯಕ್, ಸೈಯದ್ ಯಾಸೀನ್, ಎ ವಸಂತಕುಮಾರ್, ಜಿ ಬಸವರಾಜ ರೆಡ್ಡಿ, ರುದ್ರಪ್ಪ ಅಂಗಡಿ, ಅಮರೇಗೌಡ ಹಂಚಿನಾಳ್, ಅಬ್ದುಲ್ ಕರೀಂ, ನಿರ್ಮಲಾ ಬೆಣ್ಣೆ ಸೇರಿದಂತೆ ಅನೇಕರಿದ್ದರು. ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸಲು ಸರ್ಕಾರಗಳ ನಿರ್ಲಕ್ಷ್ಯದ ವಿರುದ್ಧ ದಿವಂಗತ ವೈಜನಾಥ್ ಪಾಟೀಲ್ ಮತ್ತು ಹನುಮಂತರಾವ್ ದೇಸಾಯಿ ಅವರು ಪ್ರತ್ಯೇಕ ರಾಜ್ಯದ ಹೋರಾಟದ ಬೇಡಿಕೆ ಇಟ್ಟಾಗ ಕರ್ನಾಟಕ ಏಕಕಿರಣದ ಹೋರಾಟ ಅರ್ಥ ಕಳೆದುಕೊಳ್ಳಬಾರದು ಎಂದು ಇಬ್ಬರು ನಾಯಕರನ್ನು ಭೇಟಿ ಮಾಡಿ ವಿನಂತಿಸಿ ಪ್ರತ್ಯೇಕ ರಾಜ್ಯದ ಹೋರಾಟ ಕೈಬಿಡುವಂತೆ ಮನವಿ ಮಾಡಿದ್ದಾರೆ. ಆದರೆ ಸರ್ಕಾರಗಳ ನಿರ್ಲಕ್ಷ್ಯ ನೋಡಿದರೆ ತಪ್ಪು ಮಾಡಿರುವ ಪ್ರಾಯಶ್ಚಿತವಾಗುತ್ತಿದೆ ಎಂದು ಜನಸಂಗ್ರಾಮ ಪರಿಷತ್ ಸಂಸ್ಥಾಪಕ ಅಧ್ಯಕ್ಷ ರಾಘವೇಂದ್ರ ಕುಷ್ಟಗಿ ಹೇಳಿದರು. ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸಲು ಸರ್ಕಾರಗಳ ನಿರ್ಲಕ್ಷ್ಯದ ವಿರುದ್ಧ ದಿವಂಗತ ವೈಜನಾಥ್ ಪಾಟೀಲ್ ಮತ್ತು ಹನುಮಂತರಾವ್ ದೇಸಾಯಿ ಅವರು ಪ್ರತ್ಯೇಕ ರಾಜ್ಯದ ಹೋರಾಟದ ಬೇಡಿಕೆ ಇಟ್ಟಾಗ ಕರ್ನಾಟಕ ಏಕೀಕರಣ ಹೋರಾಟ ಅರ್ಥ ಕಳೆದುಕೊಳ್ಳಬಾರದು ಎಂದು ಇಬ್ಬರು ನಾಯಕರನ್ನು ಭೇಟಿ ಮಾಡಿ ವಿನಂತಿಸಿ ಪ್ರತ್ಯೇಕ ರಾಜ್ಯದ ಹೋರಾಟ ಕೈಬಿಡುವಂತೆ ಮನವಿ ಮಾಡಿದ್ದಾರೆ. ಆದರೆ ಸರ್ಕಾರಗಳ ನಿರ್ಲಕ್ಷ್ಯ ನೋಡಿದರೆ ತಪ್ಪು ಮಾಡಿರುವ ಪ್ರಾಯಶ್ಚಿತವಾಗುತ್ತಿದೆ ಎಂದು ಜನಸಂಗ್ರಾಮ ಪರಿಷತ್ ಸಂಸ್ಥಾಪಕ ಅಧ್ಯಕ್ಷ ರಾಘವೇಂದ್ರ ಕುಷ್ಟಗಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಹಿಂದಿನ ಕಾಂಗ್ರೆಸ್ ಸರ್ಕಾರ ಸೇರಿದಂತೆ BS ಯಡಿಯೂರಪ್ಪ ಹಾಗೂ ಬಸವರಾಜ ಬೊಮ್ಮಾಯಿ ಅಧಿಕಾರದಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸಚಿವ ಸ್ಥಾನ ನೀಡದೆ ಅನ್ಯಾಯ ಮಾಡಲಾಗಿದೆ. ನಂಜುಂಡಪ್ಪ ವರದಿ 371J ನಿಯಮಗಳಂತೆ ರಾಜಕೀಯ ಪ್ರಾತಿನಿಧ್ಯವು ಈ ಭಾಗಕ್ಕೆ ನೀಡಬೇಕಿದೆ. ಆದರೆ ರಾಜಕೀಯ ಪಕ್ಷಗಳು ಅನ್ಯಾಯವನ್ನು ಮುಂದುವರಿಸಿವೆ.
ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ ಮೈಸೂರಿನ ತನ್ವೀರ್ ಸೇಠ್ ಇವರನ್ನು ಉಸ್ತುವಾರಿ ಮಾಡಲಾಗಿತ್ತು. ಯಡಿಯೂರಪ್ಪನವರ ಅವಧಿಯಲ್ಲಿ ಬೆಳಗಾವಿಯ ಲಕ್ಷ್ಮಣ್ ಸವದಿ ಅವರನ್ನು, ಈಗ ಸೋಮಣ್ಣನವರನ್ನು ಉಸ್ತುವಾರಿ ಮಾಡಲಾಗಿದೆ. ನಂಜುಂಡಪ್ಪ ವರದಿಯಂತೆ ಈ ಭಾಗಕ್ಕೆ ಶೇಕಡಾ 25 ಸಚಿವ ಸ್ಥಾನ ನೀಡಬೇಕಿದೆ. 371 ಜೆ ಅನ್ವಯ 10 ಸಚಿವ ಸ್ಥಾನ ಈ ಭಾಗಕ್ಕೆ ನೀಡಬೇಕಿದೆ. ನೀಡದೆ ಪ್ರಾದೇಶಿಕ ಅಸಮಾನತೆಯನ್ನು ಪೋಷಿಸುತ್ತಿರುವ ಸರ್ಕಾರ ನಿಲುವು ಖಂಡನೀಯವೆಂದರು. ಸಚಿವ ಸ್ಥಾನ, ನಿಗಮ ಮಂಡಳಿ ಪ್ರಶಸ್ತಿ ಪ್ರದಾನ ಸೇರಿದಂತೆ ಪ್ರತಿ ಬಾರಿಯೂ ಕಡೆಗಣಿಸಲಾಗುತ್ತಿರುವುದು ಪ್ರತ್ಯೇಕತೆಯನ್ನು ಸರ್ಕಾರವೇ ಪ್ರೋತ್ಸಾಹಿಸುತ್ತಿದೆ ಎಂಬ ಭಾವನೆ ಮೂಡಲು ಕಾರಣವಾಗಿದೆ. ಪ್ರಾದೇಶಿಕ ಅಸಮಾನತೆಯ ವಿರುದ್ಧ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಜನಾಭಿಪ್ರಾಯ ಮೂಡಿಸುವ ಜೊತೆಗೆ ಸಮಾವೇಶ ನಡೆಸಿ ಮುಂದಿನ ಹೋರಾಟ ರೂಪಿಸಲಾಗುತ್ತದೆ ಎಂದರು. ಈ ಭಾಗದಲ್ಲಿ ರಾಜಕೀಯ ಅಧಿಕಾರ ಪಡೆಯುವ ಕಿಚ್ಚು ಇಲ್ಲ. ಪಕ್ಷಗಳಿಗೆ ಬದ್ಧತೆ ತೋರುವ ಜನಪ್ರತಿನಿಧಿಗಳು ಪ್ರಾದೇಶಿಕತೆಯನ್ನು ಮೆರೆಯುತ್ತಿದ್ದಾರೆ. ನಾಯಕತ್ವ ಗುಣಗಳೇ ಇಲ್ಲದೆ ಇರುವುದೇ ಅನ್ಯಾಯಕ್ಕೆ ಕಾರಣವಾಗುತ್ತಿದೆ. ಜನತಾ ಪರಿವಾರದಿಂದ ಬಂದಿರುವ ಬಸವರಾಜ ಬೊಮ್ಮಾಯಿಯವರು ಈ ಭಾಗಕ್ಕೆ ಅನ್ಯಾಯ ಮಾಡುವುದು ಅವರಿಗೆ ಶೋಭೆ ತರುವುದಲ್ಲ. ಮುಂದಾದರೂ ಅನ್ಯಾಯವನ್ನು ಸರಿಪಡಿಸಬೇಕು ಎಂದರು. 371 ಜೆ ತಿದ್ದುಪಡಿಗಿಂತ ಮುಂಚೆ ಬಂದಿತ್ತು. ಅದರ ಪ್ರಕಾರ ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಅಂದ್ರೆ ಬಳ್ಳಾರಿ ಹೊರತುಪಡಿಸಿ 25% ರಾಜಕೀಯ ಅಧಿಕಾರ ಕ್ಯಾಬಿನೆಟ್ ಒಳಗೆ, ನಿಗಮ ಮಂಡಳಿ ಒಳಗೆ, ಮತ್ತೆ ಉಳಿದೆಲ್ಲ ಅಕಾಡೆಮಿ ಇತ್ಯಾದಿಗಳೊಳಗೆ 25% ಕೊಡಬೇಕಂತೇಳಿ ಸ್ಪಷ್ಟವಾಗಿ ಇದೆ. ಅದರೊಳಗೆ 371 ಜೆ ಪ್ರಕಾರ ನೋಡಿದ್ರೆ ಬಳ್ಳಾರಿ ಸೇರಿದ ಮೇಲೆ ನಮ್ಮ ಈ 370 ಜೆ ಆಧಾರದ ಹೈದರಾಬಾದ್ ಕರ್ನಾಟಕಕ್ಕೆ ಕನಿಷ್ಠ 10 ಜನರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ಈಗ ಬೀದರ್ ಕೊಟ್ಟಿದ್ದಾರೆ, ಇನ್ನ 8 ಸ್ಥಾನಗಳನ್ನ ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಮೋಸ ವಂಚನೆ ಮಾಡಿದೆ. ಇದನ್ನ ನಾವು ಖಂಡಿಸ್ತೀವಿ. ಮತ್ತೆ ನಾವು ನಮ್ಮ ಅಶ್ವಥ್ ಸಾಹೇಬರು ಪ್ರವಾಸದಲ್ಲಿ ಇದ್ವಿ. ಮಂತ್ರಿ ಬಂದ ದಿವಸನೇ ನಾವು ಬಂದ್ವಿ. ಯಾರಂತ ಸೋಮಣ್ಣ ನಮ್ಗೆ ಮೊದಲಾಗಿ ಗೊತ್ತಾಗಲಿಲ್ಲ. ನಾವು ಪ್ರತಿಭಟನೆ ಮಾಡಬೇಕಾಗಿತ್ತು. ಏನೇ ಇರಲಿ ಅವತ್ತಿನ ದಿವಸ ಗೋಡಾಟ ಮಾಡುವವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಒಳ್ಳೆ ಕೆಲಸ ಮಾಡಿದ್ದೀವಿ. ಇವತ್ತು ನಾವು ತೀರ್ಮಾನ ಬಂದಿದ್ದೀವಿ. ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರದೊಳಗೆ ಒಂದು ವ್ಯಾಪಕವಾದಂತಹ ಚರ್ಚೆ ನಡೆದಿದೆ. ಒಂದು ಎಲ್ಲರೂ ಸೇರ್ಲಿಕ್ಕಾಗಿಲ್ಲ, ಆನ್ಲೈನ್ ಮೀಟಿಂಗ್ ಮಾಡ್ಕೊಂಡು ಒಂದು ತೀರ್ಮಾನಕ್ಕೆ ಬಂದಿದೆ. ಒಂದು 371 ಜೆ ಆದ್ಮೇಲೂ ಕೂಡ ಪ್ರಾದೇಶಿಕ ಅಸಮಾನತೆ ದೂರ ಆಗಿಲ್ಲ. ಇದು ನಮಗೆ. ಎರಡನೇದು 371 ಕೂಡ ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಮೂರನೇದು ನಮ್ಮ ಭಾಗದ ರಾಜಕೀಯ ಅಧಿಕಾರವನ್ನ ಕೂಡ ಮಂತ್ರಿ ಸ್ಥಾನ ಇರ್ಬೋದು, ನಿಗಮ ಮಂಡಳಿ ಇರ್ಬೋದು, ಅದನ್ನು ಕೊಡ್ತಾ ಇಲ್ಲ. ಅಕಾಡೆಮಿ, ಸಾಹಿತ್ಯ ಅಕಾಡೆಮಿ, ಜಾನಪದ ಅಕಾಡೆಮಿ, ನಾಟಕ ಅಕಾಡೆಮಿ, ಏನೇನು ಅಕಾಡೆಮಿಗಳು ಅವರು ಕೂಡ ನಮಗೆ ಇದನ್ನು ಕೊಡೋದಿಲ್ಲ. ರಾಜ್ಯೋತ್ಸವ ಪ್ರಶಸ್ತಿಗಳಿಗೆ ನಮಗೆ ಸರಿಯಾದ ಇದನ್ನು ಕೊಡೋದಿಲ್ಲ. ಈ ಹಿನ್ನೆಲೆ ಒಳಗೆ ನಾವು ಹೈದರಾಬಾದ್ ಕರ್ನಾಟಕ ಭಾಗದ ಒಂದು ಸಮಗ್ರ ಹ್ಯಾಂಗ 371 ಟೈಮ್ನೊಳಗೆ ಒಂದು ಎನರ್ಜಿ ಕ್ರಿಯೇಟ್ ಆಯಿತು. ಹೇಗೆ ಜಂತರ್ ಮಂತರ್ ಹೋಗಿ ಧರಣಿ ಸತ್ಯಾಗ್ರಹ ಎಲ್ಲ ಮಾಡಿದ್ವಿ. ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಸಮಾವೇಶ ಮಾಡಿದ್ವಿ. ನಾವು ಹ್ಯಾಂಗೆ ಮಾಡಬೇಕು ಮುಂದೆ ಅಂತೇಳಿ ಆ ಥರದ ಎನರ್ಜಿ ಕ್ರಿಯೇಟ್ ಮಾಡಲಿಕ್ಕೆ ನಾವು ಪ್ರವಾಸ ಮಾಡ್ತೀವಿ. ಮುಂದಿನ ತಿಂಗಳಿಂದಲೇ ಪ್ರವಾಸ ಶುರು ಮಾಡ್ತೀವಿ. ಈ ಕೋವಿಡ್ದು ಹಾವಳಿ ಸ್ವಲ್ಪ ಕಡಿಮೆ ಆಯ್ತಂದ್ರೆ ಆಲ್ಮೋಸ್ಟ್ ಜನವರಿ ಅಥವಾ ಫೆಬ್ರವರಿ ಒಳಗೆ ಪ್ರಾದೇಶಿಕ ಅಸಮಾನತೆ ನಿವಾರಣೆ ಮುಂದುವರೆದ ಅನ್ಯಾಯವನ್ನು ಪ್ರತಿಭಟಿಸಿ 371 ಹೋರಾಟದಲ್ಲಿ ಭಾಗಿಯಾದಂತಹ ಬಹುತೇಕ ಎಲ್ಲ ಸಂಘಟನೆಗಳನ್ನು ಒಗ್ಗೂಡಿಸಿಕೊಂಡು ಒಂದು ಈ ಭಾಗದ ಪ್ರವಾಸ ಮಾಡಿ ಒಂದು ಜಾಥಾ ಮಾಡಿಕೊಂಡು ನಾವೇನಪ್ಪ ಅಂತಂದ್ರೆ ದೊಡ್ಡ ಸಮಾವೇಶ ಮಾಡಿ ಸರ್ಕಾರಕ್ಕೆ ಸವಾಲು ಹಾಕ್ತೀವಿ. ನಮಗೆ ನ್ಯಾಯ ಬರುವವರೆಗೂ ಬಿಡಂಗಿಲ್ಲ. ಈಗ ನಾವು ಪ್ರತ್ಯೇಕ ರಾಜ್ಯ ಬೇಡ ಅಂತ ಹೇಳಿದ್ವಿ. ಈ ಸರ್ಕಾರದ ಮನೆ ಏನಂದ್ರೆ ಪ್ರತ್ಯೇಕ ಹೋದ್ರೆ ನೀವು ಅನ್ನಂಗ ನಮ್ಮನ್ನು ವಸಾಹತು ಮಾಡೋಣ ಹೈದರಾಬಾದ್ ಕರ್ನಾಟಕವನ್ನು. ಅದರೊಳಗೆ ಅತ್ಯಂತ ಕೀಳಂದ್ರೆ ನಮ್ಮ ರಾಯಚೂರು ಜಿಲ್ಲೆಯನ್ನು ಕೇಳೋರೇ ಇಲ್ಲ. ನಮ್ಮೊಬ್ಬ ಪತ್ರಕರ್ತರ ಸ್ನೇಹಿತರು ನನಗೆ ಮೊನ್ನೆ ಫೋನ್ ಮಾಡಿ ಕೇಳಿದ್ರು. ಈಗ ನಮ್ಮ ಡಾಕ್ಟರ್ ಶಿವರಾಜ್ ಪಾಟೀಲ್ ಪರವಾಗಿ ದೊಡ್ಡ ಮೆರವಣಿಗೆ ಮಾಡಲಿಕ್ಕೆ ಶಿವಗೌಡ ಪರವಾಗಿ ನಮ್ಮ ಗಾಗವಾಡ ಬಸವಗೌಡರು ಬ್ಯಾಟ್ ಮಾಡ್ಲಿಕ್ಕೆ ನೀವು ಯಾರು ಆಗ್ಬೇಕಂತೇಳಿ ಯಾರು ಆಗಬಹುದು ಅಂತೇಳಿ ನಮ್ಮ ಪ್ರಶ್ನೆ ಪತ್ರಕರ್ತ. ಈ ಸಂದರ್ಭದಲ್ಲಿ ಜನಸಂಗ್ರಾಮ ಪರಿಷತ್ ರಾಜ್ಯಾಧ್ಯಕ್ಷ ಜಾನ್ ವೆಸ್ಲಿ, ಈರಣ್ಣ ಭಂಡಾರಿ, ಖಾಜಾ ಅಸ್ಲಂ ಪಾಷಾ, ಡಾಕ್ಟರ್ ಮೋಹನ್ ರಾವ್ ಉಪಸ್ಥಿತರಿದ್ದರು.
ಕೋವಿಡ್ ಲಸಿಕೆ ಇದ್ದರೂ ಕೂಡ ನಗರದಲ್ಲಿ ಜನರು ಕೋವಿಡ್ ಲಸಿಕೆ ಹಾಕಿಸಿಕೊಳ್ಳುವಲ್ಲಿ ಹಿಂದೇಟು ಹಾಕುತ್ತಿದ್ದಾರೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಕೋವಿಡ್ ಲಸಿಕೆ ಇದ್ದರೂ ಕೂಡ ನಗರದಲ್ಲಿ ಜನರು ಕೋವಿಡ್ ಲಸಿಕೆ ಹಾಕಿಸಿಕೊಳ್ಳುವಲ್ಲಿ ಹಿಂದೇಟು ಹಾಕುತ್ತಿದ್ದಾರೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಅವರು ಇಂದು ನಗರದ ಜೈನ್ ಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಮಹಾವೀರ್ ಇಂಟರ್ನ್ಯಾಷನಲ್ ಹಾಗೂ ಭಾರತೀಯ ಜೈನ್ ಸಂಘ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಾಷ್ಟ್ರೀಯ ಲಸಿಕೆ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ನಗರಕ್ಕೆ ಸರ್ಕಾರದಿಂದ ಬರಬೇಕಾದ ಕೋವಿಡ್ ಲಸಿಕೆ ಕೊರತೆ ಇಲ್ಲ, ಆದರೆ ಜನರು ಸ್ವಯಂ ಪ್ರೇರಣೆಯಿಂದ ಲಸಿಕೆ ಹಾಕಿಸಿಕೊಳ್ಳುವುದಕ್ಕೆ ಮುಂದೆ ಬರುತ್ತಿಲ್ಲ ಎಂದರು. ನಗರದಲ್ಲಿ ಪ್ರಸ್ತುತ 22,000 ಲಸಿಕೆ ಲಭ್ಯವಿದೆ, ಆದರೆ ಜನರು ಲಸಿಕೆ ಹಾಕಿಸಿಕೊಳ್ಳುತ್ತಿಲ್ಲ. ಲಸಿಕೆ ಕೊರತೆ ಇದ್ದರೆ ಜನರಿಗೆ ಲಸಿಕೆ ಸಿಗುತ್ತಿಲ್ಲವೆಂದರೆ ಒಪ್ಪಿಕೊಳ್ಳಬಹುದು. ಲಸಿಕೆ ಲಭ್ಯವಿದ್ದರೂ ಸಹ ಜನರು ಬಾರದೇ ಇರುವುದು ದುರದೃಷ್ಟಕರ ಸಂಗತಿ ಎಂದು ಬೇಸರ ವ್ಯಕ್ತಪಡಿಸಿದರು. ಎಲ್ಲ ಸಮಾಜದ ಮುಖಂಡರು ಕೋವಿಡ್ ಲಸಿಕೆ ಅಭಿಯಾನ ಆಯೋಜಿಸುತ್ತಿರುವುದರಿಂದ ನಗರ ಕೊರೋನಾ ಮುಕ್ತ ಮಾಡಲು ಸಾಧ್ಯವಾಗುತ್ತಿದೆ ಎಂದರು. ಜನರು ಇದುವರೆಗೂ ಯಾರು ಪ್ರಥಮ, ದ್ವಿತೀಯ ಲಸಿಕೆ ಪಡೆದುಕೊಂಡಿಲ್ಲ, ಶೀಘ್ರ ತಮ್ಮ ಸಮೀಪದ ಆಸ್ಪತ್ರೆಗೆ ತೆರಳಿ ಲಸಿಕೆ ಪಡೆಯಬೇಕು. ನಗರದಲ್ಲಿ ಜನರು ಮಾಸ್ಕ್ ಧರಿಸುವಲ್ಲಿ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆ. ಈಗಾಗಲೇ ಕೋವಿಡ್ 3ನೇ ಅಲೆ ಆರಂಭವಾಗಿರುವುದರಿಂದ ಪ್ರತಿಯೊಬ್ಬರು ಕೋವಿಡ್ ಮಾರ್ಗಸೂಚಿ ಪಾಲಿಸಿ ಕೊರೋನಾ ಹರಡದಂತೆ ಮುಂಜಾಗ್ರತಾ ಕ್ರಮ ವಹಿಸಬೇಕು ಎಂದರು. ನಮ್ಮಲ್ಲಿ ವ್ಯಾಕ್ಸಿನ್ ಸಪ್ಲೈ ಜಾಸ್ತಿ ಇದೆ. ಇವತ್ತು ನಮ್ಮಲ್ಲಿ ಅಟ್ ಪ್ರೆಸೆಂಟ್ 22,000 ವ್ಯಾಕ್ಸಿನ್ ಡೋಸಸ್ ಇದೆ, ಆದರೆ ರೆಸ್ಪಾನ್ಸ್ ಜನರಿಂದ ಕಡಿಮೆ ಇದೆ. ಇದು ಆಗಬಾರ್ದು, ಇದು ಭಾಳ ದುರದೃಷ್ಟಕರ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ये बहुत नाइंसाफ़ी लग रहा मुझे, क्योंकि अब जब वैक्सीन डोजेस कम रहे तो लोग ज़्यादा आते, जब वैक्सीन ज़्यादा अवेलेबल रहे टाइम पे लोग कम आ रहे. इसके वजह से जो आप आज ये कार्यक्रम करवाए, बहुत सोसाइटी के लिए एक अच्छा मैसेज जाता है, क्योंकि हर समाज के लोग ऐसा आए तो शायद ही हम कोरोना रायचूर से मुक्त करने का एक अवकाश हमारे को मिलता है. और आपको भी मालूम है कोरोना से मुक्त करने का सिर्फ 3 ही रास्ता है, एक मास्क, दूसरा वैक्सीनेशन और सोशल डिस्टेंसिंग. मास्क तो रायचूर के लोगों से चलेगा, अब कोई भी मास्क डाल रहे ही नहीं. जैसा कोरोना हमें नहीं आता, किसको भी पूछो कोरोना में नहीं आता बोलते, कोई भी कोरोना से इम्यून नहीं है. इवन वैक्सीन्ड पेशेंट, वैक्सीन्ड पर्सन्स आर आल्सो कैन गेट कोविड डिजीज. ओनली थिंग सीवियरिटी ऑफ द डिजीज नहीं रहता, उनको सीवियस डिजीज नहीं होता, एडमिट करने का जरूरत नहीं पड़ता. इसके वजह से आप जो अभी कर रहे हैं, आपका समाज के लोगों को बुला के वैक्सीन देने का बहुत अच्छा काम है, लेकिन इसके साथ आपका और कंट्रीब्यूशन हमारे को सोसाइटी के लिए चाहिए. क्योंकि आज आपके घर में काम वाले रहते हैं, आपको उनको बोलना आप वैक्सीन डाला तो ही हमारे पास काम को आओ. आपका दुकान में काम करने वाले रहते हैं, उनको बोलना आप वैक्सीन डालिए तो हमारे पास आओ बोल के. आप लास्ट टाइम हमारा क्लॉथ मर्चेंट्स एसोसिएशन वाले लेबर्स के लिए सब करवाए, बहुत अच्छा काम करे वो लोग. ऐसा हर एक लोग इस पे इन्वॉल्व हुआ तो शायद ही हम कोरोना से मुक्त होने का एक अवकाश मिलता है. ऐसा काम को आज आपने फर्स्ट स्टेप लिए है. ये स्टेप से शायद हर एक समाज के लोग और हर एक सोसाइटी के हर एक हमारा जेसी है, रोटरी है, और ये सब लोग इसमें इन्वॉल्वमेंट हुआ तो शायद ही हम 90% तक रीच होने का हमारा जो मकसद है वो होना चाहिए. क्योंकि थर्ड वेव इज ऑलरेडी स्टैंडिंग ऑन द डोर स्टेप्स. और हर एक लोग मास्क के लिए आप कंपलसरी एजुकेट करना चाहिए लोगों को. आपके पास आप कौन बात करने आता है उनको बोलना आप मास्क पहने तो ही मेरे पास आओ, नहीं तो चले जाओ. लेट हिम बी फैमिली मेंबर, फ्रेंड और एनी वर्कर, को वर्कर और एनीवन. यू टेल देम फ्रैंकली, नहीं मास्क पहने तो ही चाहो और दुकान में, नहीं तो चले जाओ. ऐसा हर एक का कंट्रीब्यूशन चाहिए. देखो, कोविड डिजीज prevention is not in the hands of the government or elected representatives or the deputy commissioner or the DHO. It is in the hands of the public. Public has to be educated. They have to be made educated regarding mask, social distancing, sanitization and vaccination. These are the only 4 things which can prevent COVID disease from Raichur people. This has to be done. Everyone has to. आज रोज 5 लोगों को आप फोन करो, आप वैक्सीन लिए क्या? आप वैक्सीन लिए तो मेरे को आइंदा बार फ़ोन करो, नहीं तो ना मत करो मेरे को फ़ोन. लेट हिम बी एनीवन. आपका जो लिस्ट रहता है रोज़ 5 ही लोगों को करो. ऐसा यू हैव टू मोटिवेट. एवरी वे ऑफ मोटिवेशन इज इम्पॉर्टेंट.
let it be friends, family members, your sons, daughters, anyone. So these ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಮಾತನಾಡಿ, ನಗರಕ್ಕೆ ಸರ್ಕಾರದಿಂದ ಬರಬೇಕಾದ ಕೋವಿಡ್ ಬಂದಿದ್ದು ಲಸಿಕೆ ಕೊರತೆ ಇಲ್ಲ. ಆದರೆ ಜನರು ಲಸಿಕೆ ಹಾಕಿಸಿಕೊಳ್ಳುವ ಪ್ರಮಾಣ ತೀರಾ ಕಡಿಮೆ ಇದೆ. ಪ್ರಥಮ, ದ್ವಿತೀಯ ಡೋಸ್ ಪಡೆದವರು ತಕ್ಷಣವೇ ತಮ್ಮ ಹತ್ತಿರದ ಆಸ್ಪತ್ರೆಗೆ ತೆರಳಿ ಲಸಿಕೆ ಹಾಕಿಸಿಕೊಂಡು ಕೊರೋನಾದಿಂದ ಮುಕ್ತಿ ಪಡೆಯಬೇಕೆಂದರು. ಲಸಿಕೆ ಹಾಕಿಸಿಕೊಳ್ಳಲು ಜನರ ಸಹಕಾರ ಅಗತ್ಯ. ಪ್ರತಿದಿನ ನಗರದಲ್ಲಿ 1,000 ಜನರಿಗೆ ಲಸಿಕೆ ಹಾಕಿಸುವ ಗುರಿ ಹೊಂದಲಾಗಿದೆ ಎಂದರು. ಕೋವಿಡ್ ಲಸಿಕೆ ಹಾಕಿಸಿಕೊಳ್ಳುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಳವಾಗಿ ಸೋಂಕು ಹರಡದಂತೆ ತಡೆಯಲು ಸಾಧ್ಯವಾಗುತ್ತದೆ ಎಂದರು. ಅವರೇಜ್ ನಾವು ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ತಾ ಇರೋದು ಬರೀ 5,000 ಅಷ್ಟೇ. ಅಂದರೆ ಪ್ರತಿದಿನ 15,000 ವ್ಯಾಕ್ಸಿನ್ಸ್ ನಮಗೆ ಉಳಿತಾ ಇದೆ. ಇವಾಗ ಏನು ಮಾಡಿದ್ದಾರೆ, ಸ್ಟೇಟಲ್ಲಿ ಏನು ಮಾಡಿದ್ದಾರೆ, ಪರ್ಫಾರ್ಮೆನ್ಸ್ ಬೇಸ್ಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೀವೆಲ್ಲ ನೋಡಿರಬೇಕು, ಹಾಸನದಲ್ಲಿ ಮೊನ್ನೆ DC ಅವ್ರ ಮನೆಗೆ ಮುತ್ತಿಗೆ ಹಾಕಿದ್ರು. ಏನಂತಂದರೆ ನಮಗೆ ವ್ಯಾಕ್ಸಿನ್ ಸಿಗ್ತಾ ಇಲ್ಲ ಅಂತ. ಇದೇ ಉತ್ತರ ಕನ್ನಡದಲ್ಲಿ ಹೋದರೆ, ಈ ಬೇರೆ ಪಾರ್ಟ್ಸಲ್ಲಿ ಹೋದರೆ 400 ವ್ಯಾಕ್ಸಿನ್ ಸಪ್ಲೈ ಆದರೆ 1,000ಕ್ಕಿಂತ ಜಾಸ್ತಿ ಜನ ಕಾಯ್ತಾ ಇರ್ತಾರೆ. ಇಲ್ಲಿ ಕಾಂಟ್ರರಿಯಾಗಿ ಉಲ್ಟಾ ಆಗ್ತದೆ. ಬಟ್ ಅದರಿಂದ ನಮಗೇನು ಲಾಸ್ ಅಂತಂದರೆ, ನಾವು ವ್ಯಾಕ್ಸಿನೇಷನ್ ಮಾಡಿಸ್ಲಿಲ್ಲ ಅಂತಂದರೆ ನಮಗೆ ಬರಬೇಕಾಗಿರೋ ಡೋಸೇಜ್ ಎಲ್ಲ ಬೇರೆ ಕಡೆಗೆ ಸಪ್ಲೈ ಮಾಡ್ತಾರೆ. ಇದು ಲಾಸ್ಟ್ ಟೈಮ್ ಡಿಸ್ಕಷನ್ ಮಾಡಿದಾಗ ಮಹಾವೀರ್ ಇಂಟರ್ನ್ಯಾಷನಲ್ ಸೊಸೈಟಿನವರು ಬಹಳ ಬೇಗ ಮುಂದೆ ಬಂದಿದ್ದಾರೆ. ಇದು ಟೆಂಪ್ರರಿ ಅಂತ ಅಂದಿದ್ರು ಈ ನೆಕ್ಸ್ಟ್ ಒಂದು 7 to 10 days ನಡೆಯುತ್ತೆ. ಇಲ್ಲಿ ಚೆನ್ನಾಗಿ ಪ್ರೋತ್ಸಾಹ ಬಂತು ಅಂತ ಹೇಳಿದರೆ ಇದನ್ನು ಕೂಡ ಕಂಟಿನ್ಯೂ ಮಾಡ್ತೀವಿ. ಅದೇ ಥರನೇ ನಮ್ಮ ಸಿಟಿನಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಜಾಸ್ತಿ ಕೂಡ ಮಾಡ್ತೇವೆ. ನಮ್ಮದು ರಿಕ್ವೆಸ್ಟ್ ಇಷ್ಟೇ, ಯಾರ್ಯಾರು ಸೆಕೆಂಡ್ ಡೋಸೇಜ್ಗೆ ಡ್ಯೂ ಇದ್ದೀರಿ ದಯವಿಟ್ಟು ಸೆಕೆಂಡ್ ಡೋಸೇಜನ್ನು ಪಡ್ಕೊಳ್ಳಿ. ಮತ್ತು ಇದುವರೆಗೆ ಯಾರು ವ್ಯಾಕ್ಸಿನೇಷನ್ ಫಸ್ಟ್ ಡೋಸೇಜ್ ಮಾಡ್ಕೊಂಡಿಲ್ಲ ಮಾಡಿಸ್ಕೊಳ್ಳಿ. ಅದ್ರ ಬಗ್ಗೆ ನಮ್ಮ ಹೇಳಿದ್ವಿ, ಬೈ ಚಾನ್ಸ್ ಇಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂತು ಅಂತ ಹೇಳಿದ್ರೆ ಬೇರೆ ಎಲ್ಲಿ ಕಡಿಮೆ ಆಗ್ತಿದೆ ಆ ಡೋಸೇಜ್ನೆಲ್ಲ ಇಲ್ಲಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೇವೆ. ಈಗ ಪ್ರತಿ ದಿನಕ್ಕೆ 1,000 ಅಂತ ಇಟ್ಕೊಂಡಿದ್ದೀವಿ. ಬೈ ಚಾನ್ಸ್ ಏನಾದ್ರು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ಇನ್ಕ್ರೀಸ್ ಟು 2,000, 3,000 ಆಲ್ಸೋ. ದಯವಿಟ್ಟು ಇದೇ ಥರದ ಕೋಆಪ್ರೇಷನನ್ನು ಕೊಡಿ. ಮತ್ತು ಇಲ್ಲಿಯ ರೆಸ್ಪಾನ್ಸನ್ನು ನೋಡಿಕೊಂಡು ಸಿಟಿನಲ್ಲಿ ಪ್ರತಿಯೊಂದು ವಾರ್ಡಲ್ಲೂ ಒಂದೊಂದು ಮಾಡಬೇಕಂತೇಳಿ ನಮ್ಮ ಆಸೆ ಇದೆ. ಬಟ್ ಅದಕ್ಕೆ ಎಲ್ಲರೂ ಕೂಡ ಕೋಆಪ್ರೇಷನ್ ಕೊಡಬೇಕು. ಮತ್ತು ಈ ಸದುಪಯೋಗವನ್ನು ಪಡಿಸ್ಕೊಂಡು ಈ ಹೆಮ್ಮಾರಿಯನ್ನು ತಡೆಗಟ್ಟಲಿಕ್ಕೆ ಒಂದೇ ಒಂದು ಇದಿದೆ, SMS ಏನಿದೆ, ದಟ್ ಈಸ್ ಓನ್ಲಿ ಫಾರ್ ಪ್ರಿವೆನ್ಷನ್. ಬಟ್ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡ್ರೆ ಅಟ್ಲೀಸ್ಟ್ ಈವನ್ ಇಫ್ ದ ಪರ್ಸನ್ ಈಸ್ ಇನ್ಫೆಕ್ಟೆಡ್, ದ ಸಿವಿಯರಿಟಿ ವಿಲ್ ಬಿ ವೆರಿ ಲೆಸ್ ಆ್ಯಂಡ್ ದ ಚಾನ್ಸಸ್ ಆಫ್ ಗೆಟಿಂಗ್ ಇನ್ಫೆಕ್ಟೆಡ್ what we call admitted in hospitals and the mortality rate will be very less. ಹಾಗಾಗಿ ಈ ಉಪಯೋಗನ ಪಡ್ಕೊಳ್ಳಿ. ಮತ್ತು ನಮ್ಮ ಒಂದೇ ಒಂದು ಮಾತಿಗೆ ಕೈ ಜೋಡಿಸಿ ಬಂದಿರತಕ್ಕಂಥ ಈ ಮಹಾವೀರ್ ಇಂಟರ್ನ್ಯಾಷನಲ್ ಸೊಸೈಟಿಗೆ ಮತ್ತು ಜೈನ್ ಸಂಘಕ್ಕೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಪರವಾಗಿ ಮತ್ತು ಎಲ್ಲರ ಪರವಾಗಿ ನಾವು ಕೃತಜ್ಞತೆಗಳನ್ನ ತಿಳಿಸ್ಕೊಳ್ತಾ, ನಗರಸಭೆ ಅಧ್ಯಕ್ಷ ಇ ವಿನಯ್ ಕುಮಾರ್ ಮಾತನಾಡಿ, ನಗರದಲ್ಲಿ ಕೋವಿಡ್ 3ನೇ ಅಲೆ ಹರಡದಂತೆ ತಡೆಯಲು ಅಗತ್ಯ ಮುಂಜಾಗೃತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ನಗರದ 35 ವಾರ್ಡುಗಳಲ್ಲಿ ಸ್ಯಾನಿಟೈಸೇಷನ್ ಸಿಂಪಡಿಸಲಾಗಿದೆ. ಪ್ರತಿ ವಾರ್ಡಿನಲ್ಲಿ ಈಗಾಗಲೇ ಸ್ಯಾನಿಟೈಸೇಷನ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಸ್ಯಾನಿಟೈಸೇಷನ್ ಯಂತ್ರಗಳು ಸ್ಟಾಕ್ ಇವೆ. ನಗರದ ಜನರು ಸ್ವಚ್ಛತೆ ಕಾಪಾಡಬೇಕೆಂದು ಮನವಿ ಮಾಡಿದರು. ಕೋವಿಡ್ ಥರ್ಡ್ ವೇವ್ ಏನು ನಾವು ಒಂದು ಮುನ್ಸೂಚನೆಯಾಗಿ ನಾವು ಏನೋ ಒಂದು ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಾವು ಏನೋ ಒಂದು ಸುತ್ತಲೆಯನ್ನು ಪಡೆದು ವೀಕೆಂಡ್ ಕರ್ಫ್ಯೂಸ್ ಏನು ನಾವು ಇದು ಈಗಾಗಲೇ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಮುಂದಿನ ದಿನದಲ್ಲಿ ಬ್ಯಾರಿಕೇಡಿಂಗ್ ಹಾಕುವ ಮುಖಾಂತರ ಮತ್ತು ರೋಡ್ನಲ್ಲಿ ಫೈರ್ ಬ್ರಿಗೇಡರ್ಸ್ ಮುಖಾಂತರ ಸ್ಯಾನಿಟೈಸಿಂಗ್ ಮಾಡಿ ಪ್ರತಿಯೊಂದು ವಾರ್ಡ್ಗೆ ಈಗಾಗಲೇ ನಾವು ಸ್ಯಾನಿಟೈಸಿಂಗ್ ಮಿಷನ್ಸ್ ಕೊಟ್ಟಿದ್ದೀವಿ. 35 ವಾರ್ಡ್ಸಲ್ಲಿ ಈಗಾಗಲೇ 2 ಸ್ಯಾನಿಟೈಸಿಂಗ್ ಮಿಷನ್ಸ್ ಆಲ್ರೆಡಿ ನಮ್ಮ ಸಿಬ್ಬಂದಿಗಳ ಸ್ಯಾನಿಟರಿ ಇನ್ಸ್ಪೆಕ್ಟರ್ಸ್ ಹತ್ರ ಅವೈಲೇಬಲ್ ಇದೆ. ಸ್ಯಾನಿಟೈಸಿಂಗ್ ಮಾಡಿ ಎಲ್ಲ ರಾಯಚೂರು ಜನತೆಗೆ ನನ್ನ ಪರವಾಗಿ ಮತ್ತು ನಗರಸಭೆ ಪರವಾಗಿ ಸ್ವಚ್ಛತೆಯನ್ನು ಕಾಪಾಡಬೇಕು. ದಿನನಿತ್ಯ ಬರುವ ಪುಷ್ಕಾರ್ಟ್ಸ್ಗಳಿಗೆ ತಾವು ಕಸ ವಿಲೇವಾರಿ ಮಾಡಬೇಕು. ಅದೇ ರೀತಿಯಾಗಿ ಕೋವಿಡ್ ತಡೆಗಟ್ಟೋಕ್ಕೋಸ್ಕರ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತು ಮಾಸ್ಕ್ ಕಡ್ಡಾಯವಾಗಿ ತಾವು ಇದು ಮಾಡಬೇಕು. ಮತ್ತು ಎಲ್ಲರೂ ರಾಯಚೂರು ಜನತೆಗೆ ಇನ್ನೂ ಯಾರು ಉಳಿದಿದ್ದಾರೆ ಲಸಿಕೆ ಯಾರು ಪಡಿತಾ ಇದ್ದಾರೆ, ಫಸ್ಟ್ ಡೋಸ್ ಇರ್ಬೋದು, ಸೆಕೆಂಡ್ ಡೋಸ್ ಇರ್ಬೋದು, ಅವರೆಲ್ಲ ಬಂದು ಲಸಿಕೆ ಪಡಿಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ.
ಸಂದರ್ಭದಲ್ಲಿ ಆರ್ಡಿ ಅಧ್ಯಕ್ಷ ವೈ ಗೋಪಾಲ್ ರೆಡ್ಡಿ, ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ರಾಮಕೃಷ್ಣ, ಡಾಕ್ಟರ್ ಸುರೇಂದ್ರ ಬಾಬು, ಡಾಕ್ಟರ್ ವಿಜಯ, ಸುಖರಾಜ್ ಬೋಹರ್, ದಿನೇಶ್ ದೋಖಾ, ಪ್ರವೀಣ್ ಕೊಠಾರಿ, ಕಮಲ್ ಅಂಚಾಲಿ, ದಿನೇಶ್ ದಫಾರಿ, ಮಹೇಂದ್ರ ಭಂಡಾರಿ, ನರೇಶ್ ಬೋಹರ್, ರಾಜೇಶ್ ಮೂತಾ, ಪಂಕಜ್ ಬೋಹರ, ಸುಮಿತ್ ಜೈನ್, ರಾಜೇಶ್ ಭಂಡಾರಿ, ವಿವೇಕ್ ಮೂತಾ, ಪದ್ಮಾ ಬೋಹರ ಇತರರು ಇದ್ದರು. ಈಗ ಜಾಹೀರಾತು. ರಾಯಚೂರಿನ ಜನರಿಗಾಗಿ ಸಿಕೆ ಫಾರ್ಮ್ಸ್ ಸಿಹಿ ಸುದ್ದಿ ತಂದಿದೆ. ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೈಸರ್ಗಿಕವಾಗಿ ಬೆಳೆದ ಸಾವಯವ ಹಣ್ಣುಗಳಾದ ಮಾವಿನ ಹಣ್ಣು, ಸೀತಾಫಲ್, ಡ್ರ್ಯಾಗನ್ ಫ್ರೂಟ್, ನೇರಳೆ ಹಾಗೂ ಜಾಮ್ ಹಣ್ಣುಗಳ ಜೊತೆಗೆ ಉತ್ತಮ ಗುಣಮಟ್ಟವಾದ ಸಾವಯವ ಪದಾರ್ಥಗಳಾದ ಅಕ್ಕಿ, ಬೆಲ್ಲ, ಆಕಳು ಹಾಲು, ಆಕಳು ತುಪ್ಪ, ಮ್ಯಾಂಗೋ ಜಾಮ್, ಅಂಜೂರು ಜಾಮ್, ನಾಟಿ ಕೋಳಿ ಮಾಂಸ ಮತ್ತು ಎಲ್ಲಾ ತರಹದ ಉಪ್ಪಿನಕಾಯಿಗಳನ್ನು ನಿಮಗಾಗಿ ತಂದಿದೆ. ಆರ್ಡರ್ ಮಾಡಲು ನಮ್ಮ ನಂಬರ್ 8317390926ಗೆ ಕರೆ ಅಥವಾ ವಾಟ್ಸ್ಆಪ್ ಮಾಡಬಹುದು. ಹಣ ಪಾವತಿಸುವ ವಿಧಾನ ಕ್ಯಾಶ್ ಆನ್ ಡೆಲಿವರಿ. ನಮ್ಮಲ್ಲಿ ಮೆಂಬರ್ಶಿಪ್ ಪ್ರಾರಂಭವಾಗಿದ್ದು ಸದಸ್ಯರಾದವರಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ. ಮೆಂಬರ್ಶಿಪ್ ಶುಲ್ಕ 100 ರೂಪಾಯಿ. ಆಸಕ್ತಿ ಉಳ್ಳವರು ನಮ್ಮ ನಂಬರ್ 8317390926. ನಿಮ್ಮ ಸೇವೆಯೇ ನಮ್ಮ ಮೊದಲ ಆದ್ಯತೆ. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलिशान तरीके से मनाने के लिए आज ही बुक कराएं। कड़ाईचूर MS फंक्शन हॉल नियर हबीबिया मस्जिद, LBS नगर, चंद्रबंडा रोड, रायचूर। ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ನಮ್ಮಲ್ಲಿ ಎಲ್ಲಾ ಧರ್ಮದವರ ಶುಭ ಕಾರ್ಯಗಳು ನಡೆಯುತ್ತವೆ. ನಮ್ಮಲ್ಲಿ ಕೇವಲ 25,000 ರೂಪಾಯಿಗಳಿಗೆ 12 ಗಂಟೆ ಬಾಡಿಗೆಗೆ ಕೊಡಲಾಗುತ್ತದೆ. ಇದರಲ್ಲಿ ಡೆಕೋರೇಷನ್, ಅಡುಗೆಯ ಎಲ್ಲಾ ಸಾಮಗ್ರಿ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಕೂಡಲೇ ಬುಕಿಂಗ್ ಆಗಿ ಸಂಪರ್ಕಿಸಿ. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9036103528 9731190928. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾ ವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9448982828 8147283563 8147284561. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596.
ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್. ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಈ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. Lakshmi Raghavendra Memorial Trust, Lucky Infotech, Institute of Computer Training. Courses: Basic Computer, DCA Diploma in Computer Application, DTP Diploma in Desktop Publishing, CLC Nudi, Computer Literacy Course, Internet, DCPTC, Diploma in Computer Teacher Training Course, DIFA, Diploma in Computer Financial Accounting, C++, Java and Oracle, Computer Hardware and Networking, Spoken English, Project Works, Job Works, Printing, Tuitions available. Visit Lucky Infotech, Institute of Computer Training, Station Road, Balaji Complex, Raichur. Contact number 9488-11426, 83103-14374. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ದಲಿತ ಕವಿ ಸಿದ್ದಲಿಂಗಯ್ಯನವರು ನಿಧನಾನಂತರ ಅವರ ಬೆಂಬಲಿಗರು, ಅಭಿಮಾನಿಗಳು ಸಂತಾಪ ಸಭೆ ನಡೆಸಲಾಗುತ್ತಿದ್ದು, ಸಾಹಿತ್ಯ ತಿರುಚುವ ಮೂಲಕ ತಪ್ಪು ಸಂದೇಶ ಸಮಾಜಕ್ಕೆ ನೀಡಲಾಗುತ್ತಿದೆ ಎಂದು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಅಧ್ಯಕ್ಷ ದೇವಮಿತ್ರ ಹೇಳಿದರು. ದಲಿತ ಕವಿ ಸಿದ್ದಲಿಂಗಯ್ಯನವರು ನಿಧನ ನಂತರ ಅವರ ಬೆಂಬಲಿಗರು, ಅಭಿಮಾನಿಗಳು
ಸಂತಾಪ ಸಭೆ ನಡೆಸಲಾಗುತ್ತಿದ್ದು, ಸಾಹಿತ್ಯ ತಿರುಚುವ ಮೂಲಕ ತಪ್ಪು ಸಂದೇಶ ಸಮಾಜಕ್ಕೆ ನೀಡಲಾಗುತ್ತಿದೆ ಎಂದು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಅಧ್ಯಕ್ಷ ದೇವಮಿತ್ರ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 1975ರಲ್ಲಿ ಹೊಲೆಮಾದಿಗರ ಹಾಡುಗಳನ್ನು ರಚಿಸಿ ಇಕ್ರಲ್ಲ ಒದರಲ್ಲ ಎಂಬ ಕವನ ರಚಿಸಿದ್ದ ಸಿದ್ದಲಿಂಗಯ್ಯನವರು 2014ರಲ್ಲಿ ಮೂಡಬಿದಿರೆಯ ಆಳ್ವಾಸ್ ನುಡಿಸಿರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಕ್ಕಲಿಲ್ಲ ಒಡೆಯಲಿಲ್ಲ ಅನ್ನೋದು ನನ್ನ ಪುಣ್ಯ ಎಂದು ಹೇಳುವ ಮೂಲಕ ಸಿಬ್ಬಂದಿ ನಡೆಯನ್ನು ಪ್ರದರ್ಶಿಸಿದರು. 1947ರಲ್ಲಿ ಸ್ವಾತಂತ್ರ್ಯ ಕುರಿತು ರಚಿಸಿ ಕವನದಲ್ಲಿ ಯಾರಿಗೆ ಬಂತು ಎಲ್ಲಿಗೆ ಬಂತು ಕವನ ರಚಿಸುವ ಮೂಲಕ ಶೋಷಣೆ ಹೇಳಿದ್ದರು. ಪೊಲೀಸರ ಬೂಟಿಗೆ ಬಂದೂಕಿನ ಗುಂಡಿಗೆ ಬಂದಿತೆಂದು ಹೇಳಿದರು. ಅಂಬೇಡ್ಕರ್ ಕುರಿತು ಬರೆದ ಕವನದಲ್ಲಿ ಮಹಾರಾಷ್ಟ್ರ ಮಣ್ಣಿನಲ್ಲಿ ಮೂಡಿಬಂದ ಗುಡುಗು ಸಿಡಿಲೆ ಮಳೆಯನ್ನೇಕೆ ತಾರಲಿಲ್ಲ, ಮಿಂಚು ಮಾಯ ಅಷ್ಟೇ ಎಂದು ಪ್ರಶ್ನಿಸಿದ್ದಾರೆ. ಇವರಿಗೆ ಬಂದಿತೇ ಇಲ್ಲ, ಮಲಗಿದವರನ್ನು ಕೂರಿಸಿದೆ ನಿಲ್ಲಿಸುವವರು ಯಾರು ಎಂದು ಪ್ರಶ್ನಿಸುವ ಸಿದ್ದಲಿಂಗಯ್ಯನವರು 2 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಯಾರು ಮಲಗಿದವರನ್ನು ಎದ್ದು ನಿಲ್ಲಿಸಿದರು ಎಂದು ಪ್ರಶ್ನಿಸಿದರು. ಸಿದ್ದಲಿಂಗಯ್ಯನವರನ್ನು ಆಧುನಿಕ ಅಂಬೇಡ್ಕರ್ ಎಂದು ಹೇಳುವ ಮೂಲಕ ಹೊಗಳುಬಟ್ಟ ಕೆಲಸ ಮಾಡಿರುವ ಸಿದ್ದಲಿಂಗಯ್ಯನವರು ರಾಜ್ಯ ಕಂಡ ಅತ್ಯಂತ ದುರ್ಬಲ ಮುಖ್ಯಮಂತ್ರಿ ಎನ್ನೂ ಹೊಗಳಿದ್ದರು. ಸಿದ್ದರಾಮಯ್ಯನವರ ಅವಧಿಯಲ್ಲಿಯೇ ರಾಜ್ಯದಲ್ಲಿ 358 ಕೊಲೆಗಳು, 801 ಅತ್ಯಾಚಾರ ಘಟನೆಗಳು, 990 ದೌರ್ಜನ್ಯ ಪ್ರಕರಣಗಳು ನಡೆದಿವೆ. ದಾನಮ್ಮಳ ಮೇಲೆ ಅತ್ಯಾಚಾರ ಘಟನೆ ನಡೆದರೂ ಆರೋಪಿಗಳಿಗೆ ಶಿಕ್ಷೆಯಾಗಲೇ ಇಲ್ಲ. 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮಾನತೆಗಾಗಿ ಅನ್ವೇಷಣೆ ಕಾರ್ಯಕ್ರಮ ಮಾಡಿ ಸಮಾನತೆ ಅರ್ಥವನ್ನು ಕಳೆದುಕೊಳ್ಳಲಿಲ್ಲ. ಅಂತವರನ್ನು ಮಾಡರ್ನ್ ಅಂಬೇಡ್ಕರ್ ಎಂದು ಹೊಗಳಿದ್ದ ಸಿದ್ದಲಿಂಗಯ್ಯನವರು ಹೇಗೆ ಸಮುದಾಯ ಜನರಿಗೆ ಸಾಹಿತ್ಯದ ಮೂಲಕ ಮೋಸ ಮಾಡಿದ್ದಾರೆ. ಆದರೆ ಅವರಿಗೆ ಶ್ರದ್ಧಾಂಜಲಿ ಸಭೆಯಲ್ಲಿ ತಪ್ಪು ಸಂದೇಶ ನೀಡಲಾಗುತ್ತಿದ್ದು ಸತ್ಯವನ್ನು ಹೇಳಬೇಕೇ ಹೊರತು ಸುಳ್ಳುಗಳನ್ನಲ್ಲ ಎಂದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೂರ್ಣ ಒಪ್ಪಂದದ ಬೆಂಚನ್ನು ತಗೊಂಡ್ಕೇಸಿ ಡಾಕ್ಟರ್ ಸಿದ್ದಲಿಂಗಯ್ಯ ಡಾಕ್ಟರ್ ಮೇಲೆ 1975ರಲ್ಲಿ ಅವರು ಒಲೆ ಮಾಡಿ ಹಾಡು ಬರ್ತೇವೆ. ಫಸ್ಟ್ ನಂಬರ್ 1975ರಲ್ಲಿ ಒಲೆ ಮಾಡಿ ಹಾಡುಗಳಲ್ಲಿ ಇಕ್ಕರೆಲ್ಲ ಓದಿಲ್ಲ ಅಂತ ಉಲ್ಲೇಖ ಬರ್ತೇವೆ. ಇಕ್ಕರೆಲ್ಲ ಓದಿಲ್ಲ, ಇಕ್ಕರೆಲ್ಲ ಅಂದರೆ ಒಲಿ ಹಾಕ್ಬೇಕು ಊಟ, ಯಾರು ದುಃಖ ಹಾಕ್ಬೇಕು ಯಾರೇ ಸ್ಪಷ್ಟ ಇಲ್ಲ ಕನ್ನಡದಲ್ಲಿ. ಇಕ್ಕರೆಲ್ಲ ಓದಿಲ್ಲ ಅಂತ ಬಂದರೆ ಇದು ಅಹಿಂಸವಾದ ಪದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಹಿಂಸವಾದ ಹಿಂಸವಾದಲ್ಲ. ಬಾಬಾ ಸಾಹೇಬ್ ಲಾಭ ಬೆನಿಫಿಟ್ ಓದಿ ಪದ ತಗೊಂಡ್ಕೇಸಿ ಇಕ್ಕರೆಲ್ಲ ಓದಿಲ್ಲ ಅಂತ ಹೇಳ್ತಾರೆ. ಯಾರು ಇಕ್ಕಬೇಕು ಯಾರು ಉಳಿಬೇಕು ಅನ್ನೋದ್ರಿಂದ ಇದೇ ಶಬ್ದವನ್ನ ಅವರು ಮುಡಿಗೆರೆ ನವೆಂಬರ್ 14, 15, 16ನಲ್ಲಿ ಒಂದು ಫಂಕ್ಷನ್ ಹೋಗ್ತಾರೆ ಅಧ್ಯಕ್ಷರಾಗಿ. ಅಲ್ಲಿ ಏನ್ ಕರ್ಕೊಂಡು ಹೋಗಿದ್ರು, ಇಕ್ಲೆಲ್ಲ ಓದಿಲ್ಲ ಅದನ್ನ ಪುಣ್ಯ ಅಂತ ಫಸ್ಟ್ ಕನೆಕ್ಷನ್ ಮಾಡಿದಾಗೆ. ಇಕ್ಲೆಲ್ಲ ಓದಿಲ್ಲ ಅಂದ್ರೆ ಇದು ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಅಂತ 1970ರಲ್ಲಿ ಬಂದಂತ ವ್ಯಕ್ತಿ ಸುಮಾರು 39 ವರ್ಷ 40 ವರ್ಷಗಳಾದ್ಮೇಲೆ ತಾನು ಬಂದಂತ ಒಂದು ತಪ್ಪು ತಿಳುವಳಿಕೆಯನ್ನ ತಿದ್ಕೊಳ್ತಾನ ಅಂದ್ರೆ ಅವನು ಸಮರ್ಥ ವ್ಯಕ್ತಿಯ ಅಸಮರ್ಥ ವ್ಯಕ್ತಿ. ಸಮಾಜವನ್ನ ದಿಕ್ಕು ತಪ್ಪಿಸುವಂತ ಬರ್ತದೆ ಅಂತ ವೇದಿಕೆ ಮೂಡಬಿದಿರೆ ಕನ್ನಡಿಗರು ಉದಾರಿಗಳು ಎನ್ನುವುದಕ್ಕೆ ಡಾಕ್ಟರ್ ಸಿದ್ದಲಿಂಗಯ್ಯನವರು ಕೊಟ್ಟ ಏನಂದ್ರೆ ಇಕ್ಕರೆಲ್ಲ ಒಂದಿಲ್ಲ ಅಂತ ಬೇರೆ ಯಾರಾದರೂ ಯಾವುದಾದ್ರೂ ಭಾಷೆಯಲ್ಲಿ ಬರೆಯುತ್ತಾರೆ. ಈ ಪ್ರಯೋಗ ಮೊದಲು ನನ್ನ ಮೇಲೆ ಆಗುತ್ತಿತ್ತು. ಎಷ್ಟೆಂದರೂ ಕನ್ನಡಿಗರು ಬಸವಣ್ಣನಂತ ಮಹನೀಯರಿಂದ ಪ್ರೇರಣೆ ಪಡೆದವರು ಪುಣ್ಯಕ್ಕೆ ಅಂತ ಮನಸ್ಸು ಮಾಡಲಿಲ್ಲ ಎಂದು ನೋಡಿ. ಡಾಕ್ಯುಮೆಂಟ್ಸ್ ಆರ್ ಸ್ಪೀಕಿಂಗ್ ಅಬೌಟ್ ಇಟ್. ಅವರು ದಾಖಲೆ ತಗೊಂಡ್ರೆ ನಾವು ಯಾಕೆ ನಾವು ಅವ್ರಿಲ್ಲಲ್ಲ, ಆದ್ರೆ ಚರಿತ್ರೆ ನಿರ್ಮಾಣ ಮಾಡ್ತಾ ಇದ್ದಾರೆ ಇವರು. ರಾಜ್ಯದಲ್ಲಿ ಸಿದ್ದಲಿಂಗನ ಬಗ್ಗೆ ಚರಿತ್ರೆ ನಿರ್ಮಾಣ ಮಾಡ್ತಾ ಇದ್ದಾರೆ ಅವರು. ನಾವು ಇವತ್ತು ಯಾಕೆ ಬಂದ್ವಿ, ಸುಮಾರು ಒಂದು ತಿಂಗಳು ನೋಡಿದ್ವಿ ನಾವು. ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಈ ಕವಿಗಳ ತಿಳ್ಕೊಳ್ಳೋರು ಮತ್ತೆ ಅಭಿಮಾನಿಗಳಿರ್ಬೋದು. ಆದರೆ ಚರಿತ್ರೆನ ತಪ್ಪಿಸೋಕ್ಕಾಗಬಾರ್ದು. ಯಾಕೆ ನಿಬಂಧರಿಗೆ ಸಿದ್ದಲಿಂಗನ ಇದ್ದಾಗಂದ್ರೆ ಈ ಸಂದರ್ಭ ಬಂದಿಲ್ಲ ನಮಗೆ. ಈ ಸಿದ್ದಲಿಂಗನ ಹೇಳ್ತೀನಿ ನಾವು ಹೇಳ್ತಾ ಇದ್ವಿ. ನಾವು ನಮ್ಮ ಸ್ವಂತ ಏನು ನಿರ್ಮಾಣ ಮಾಡಿಲ್ಲ, ನಾವು ಸೃಷ್ಟಿ ಮಾಡ್ಕೊಂಡು ನಾವು ಮಾಡ್ತಾ ಇಲ್ಲ. ಸಿದ್ದಲಿಂಗನ 1970ರಲ್ಲಿ ಹೇಳಿದಂಥ ವ್ಯಕ್ತಿನ ಇವತ್ತು ಈ ವ್ಯಕ್ತಿನ
ಈ ವ್ಯಕ್ತಿನ ಹೆಂಗೆ ಬಿಂಬಿಸ್ತಾರೆ ಜನ. ಈಗ ಮೊನ್ನೆ ಬಾಬು ಮಂಡಲದಲ್ಲೂ ಇದು ಮಾಡಿದ್ರು, ಪ್ರೆಸ್ಮೆಂಟ್ ಮಾಡಿದ್ರು ಅದಿದ್ದಲ್ಲಿ ಕನ್ನಡದಲ್ಲಿ. ಅದು ಗೊತ್ತಿಲ್ಲ. ದಲಿತ ಹಕ್ಕುಗಳ ಸಮಿತಿ ಅದು ಸೋಷಿಯಲ್ ಮೂವ್ಮೆಂಟು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಅಲ್ಲದು. ಅದು ರಾಂಗ್ ಮೂವ್ಮೆಂಟು. ಇವತ್ತು ರಾಜ್ಯದಲ್ಲಿ ದಲಿತ ಹಕ್ಕುಗಳ ಸಮಿತಿ ಇಲ್ಲ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸಿಎಂ ನಾರಾಯಣ, ಮಹಾಂತೇಶ್ ಕುಮಾರ್ ಮಿತ್ರ, ಮದನ್ ಕುಮಾರ್ ಮಿತ್ರ ಉಪಸ್ಥಿತರಿದ್ದರು. ರೈತ ಜನ ವಿರೋಧಿ ಕಾರ್ಮಿಕ ವಿರೋಧಿ ಸರ್ಕಾರಗಳು ಅಧಿಕಾರ ಬಿಟ್ಟು ತೊಲಗಲಿ ಎಂದು ಒತ್ತಾಯಿಸಿ ಎಐಟಿಯುಸಿ ನೇತೃತ್ವದಲ್ಲಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಯಿತು. ರೈತ ಜನ ವಿರೋಧಿ ಕಾರ್ಮಿಕ ವಿರೋಧಿ ಸರ್ಕಾರಗಳು ಅಧಿಕಾರ ಬಿಟ್ಟು ತೊಲಗಲಿ ಎಂದು ಒತ್ತಾಯಿಸಿ ಎಐಟಿಯುಸಿ ನೇತೃತ್ವದಲ್ಲಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಯಿತು. ವಿದೇಶ ಮತ್ತು ಸ್ವದೇಶಿ ಲೂಟಿಕೋರರ ದೈತ್ಯ ಕಾರ್ಪೊರೇಟ್ ಕಂಪನಿಗಳ ದೇಶದ ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯಗಳನ್ನು ತಮ್ಮ ವಶಕ್ಕೆ ಪಡೆದಿವೆ. 10 ಸಾರ್ವಜನಿಕ ವಲಯಗಳನ್ನು ಸ್ವಾಹ ಮಾಡಲು ಹೊರಟಿವೆ. ದೇಶವನ್ನು ರಕ್ಷಿಸಬೇಕಾದ ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳ ಪರವಾದ ಕಾನೂನುಗಳನ್ನು ಜಾರಿ ಮಾಡುವ ಮೂಲಕ ಜನ ವಿರೋಧಿ ನೀತಿ ಅನುಸರಿಸುತ್ತಿದೆ. ಕಾರ್ಪೊರೇಟ್ ಕಂಪನಿಗಳೇ ದೇಶ ಬಿಟ್ಟು ತೊಲಗಿ ಎಂದು ಘೋಷಣೆ ಕೂಗಿದರು. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ಸಂಹಿತೆಗಳು ಹಾಗೂ ಜನ ವಿರೋಧಿ ಕೃಷಿ ಕಾನೂನುಗಳು ಮತ್ತು ವಿದ್ಯುತ್ ತಿದ್ದುಪಡಿ ಮಸೂದೆಗಳನ್ನು ರದ್ದುಪಡಿಸಬೇಕು. ರೈತರ ಎಲ್ಲ ಬೆಳೆಗಳಿಗೆ ಖಾತ್ರಿ ಖರೀದಿಯೊಂದಿಗೆ ಬೆಂಬಲ ಬೆಲೆ ನಿಗದಿಪಡಿಸಬೇಕು. ಭೂ ಸುಧಾರಣೆ ಕಾಯ್ದೆ, ಎಪಿಎಂಸಿ ಕಾಯ್ದೆ, ಜಾನುವಾರು ಹತ್ಯೆ ಕಾಯ್ದೆಗಳ ತಿದ್ದುಪಡಿಯನ್ನು ಕೂಡಲೇ ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು. ವರ್ಷಕ್ಕೆ 2 ಕೋಟಿ ಉದ್ಯೋಗಿಯಲ್ಲಿ ಪ್ರಧಾನಿಗಳೇ ಉತ್ತರಿಸಿ. ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ದುಡಿಯುವ ಕೈಗೆ ಕೆಲಸ ಬೇಕು, ಕೆಲಸ ಕೊಡಿ. ಉದ್ಯೋಗಿಗಳಲ್ಲಿ ಪ್ರಧಾನಿಗಳೇ ಉತ್ತರಿಸಿ. ವರ್ಷಕ್ಕೆ 2 ಕೋಟಿ ಉದ್ಯೋಗಿಗಳಲ್ಲಿ ಪ್ರಧಾನಿಗಳೇ ಉತ್ತರಿಸಿ. ಉದ್ಯೋಗ ಕೊಡುವ ಬೇಕೇ ಬೇಕು, ಬೇಕೇ ಬೇಕು. ಯುವಜನರ ಹೋರಾಟ ವರ್ಷಕ್ಕೆ 2 ಕೋಟಿ ಉದ್ಯೋಗದ ಭರವಸೆ ಏನಾಯ್ತು? ಮೋದಿ ಅವರೇ ಉತ್ತರಿಸಿ. ಹುದ್ದೆಗಳನ್ನು ಭರ್ತಿ ಮಾಡಿ ಯುವಜನರ ಹೋರಾಟ ಚಿರಾಯಿವಾಗಲೇ ಎಲ್ಲಿವರೆಗೆ ಹೋರಾಟ? ಸೋಂಬೇರಿನಲ್ಲಿ ನೇಮಕ ಮಾಡಿ ನೌಕರರನ್ನು ನೇಮಕ ಮಾಡಿ. ಪ್ರತಿಭಟನೆಯಲ್ಲಿ ಎಐಟಿಯುಸಿ ಪ್ರಧಾನ ಕಾರ್ಯದರ್ಶಿ ಬಾಷು ಮಿಯಾ, ಡಾಕ್ಟರ್ ಎಸ್.ಎಂ. ಶಫಿ, ಶ್ರೀಶೈಲ ರೆಡ್ಡಿ, ಆನಂದ್, ಡಿಎಚ್ ಕಂಬಳಿ, ವೆಂಕೋಬಾ, ಶಾಂತಪ್ಪ, ಚೆನ್ನಮ್ಮ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಪರಿಶಿಷ್ಟ ಪಂಗಡಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡಿದ್ದು, ಇದರ ಜೊತೆಗೆ ಜನಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಹೆಚ್ಚಳ ಮಾಡಬೇಕು. ಪರಿಶಿಷ್ಟ ಪಂಗಡಕ್ಕೆ 3 ಸಚಿವ ಸ್ಥಾನ ನೀಡಬೇಕೆಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ವಿಭಾಗೀಯ ಕಾರ್ಯದರ್ಶಿ ಎನ್ ರಘುವೀರನ್ ನಾಯಕ್ ಹೇಳಿದರು. ಪರಿಶಿಷ್ಟ ಪಂಗಡಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡಿದ್ದು, ಇದರ ಜೊತೆಗೆ ಜನಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಹೆಚ್ಚಳ ಮಾಡಬೇಕು. ಪರಿಶಿಷ್ಟ ಪಂಗಡಕ್ಕೆ 3 ಸಚಿವ ಸ್ಥಾನ ನೀಡಬೇಕೆಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘ ವಿಭಾಗೀಯ ಕಾರ್ಯದರ್ಶಿ ಎನ್ ರಘುವೀರ್ ನಾಯಕ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡಲು ರಾಯಚೂರು ಜಿಲ್ಲೆಯಿಂದಲೇ ಹೋರಾಟ ಮಾಡಲಾಯಿತು. ಸರ್ಕಾರ ಎಚ್ಚೆತ್ತುಕೊಂಡು ಪ್ರತ್ಯೇಕ ಪರಿಶಿಷ್ಟ ಪಂಗಡ ಸಚಿವಾಲಯ ಮಾಡಿದ್ದು ಸ್ವಾಗತಾರ್ಹವಾಗಿದೆ ಎಂದರು. ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಪರಿಶಿಷ್ಟ ಪಂಗಡದ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಳ ಮಾಡಬೇಕಾಗಿದೆ. ಈ ಬಗ್ಗೆ ಸಮಾಜದ ಗುರುಗಳಾದ ಶ್ರೀ ಪ್ರಸನ್ನಾನಂದಪುರಿ ಅವರು ಪಾದಯಾತ್ರೆ ನಡೆಸಿ ಒತ್ತಾಯ ಮಾಡಲಾಗಿತ್ತು. ಇದೀಗ ಬಸವರಾಜ ಬೊಮ್ಮಾಯಿ ಸರ್ಕಾರ ಪ್ರತ್ಯೇಕ ಸಚಿವಾಲಯ ಮಾಡಿದ್ದು ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕೆಂದು ಒತ್ತಾಯಿಸಿದರು. ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದ ಶಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದು, ಬಿಜೆಪಿ ಸರ್ಕಾರ ರಚನೆಗೆ ಸಮುದಾಯದ ಶಾಸಕರೇ ಕಾರಣರಾಗಿದ್ದಾರೆ. ಆದರೆ ಒಬ್ಬರಿಗೆ ಮಾತ್ರ ಸಚಿವ ಸ್ಥಾನ ನೀಡಿ ಅನ್ಯಾಯ ಮಾಡಿದ್ದಾರೆ. ಈ ಕೂಡಲೇ ಇನ್ನುಳಿದ 3 ಸಚಿವ ಸ್ಥಾನಗಳನ್ನು ಪರಿಶಿಷ್ಟ ಪಂಗಡದ ಶಾಸಕರಿಗೆ ಕೊಡಬೇಕೆಂದು ಒತ್ತಾಯಿಸಿದರು. ಸುಮಾರು ವರ್ಷಗಳಿಂದ ಬೇಡಿಕೆ ಇದ್ದು, ಸ್ವಾಮೀಜಿಗಳು ಪಾದಯಾತ್ರೆ ಮಾಡಿದರೂ ಸಹ ಸಮಾಜದ ಪ್ರಮುಖ ಬೇಡಿಕೆಗಳಲ್ಲಿ ಇದು ಒಂದಾಗಿತ್ತು. ಹಾಗಾಗಿ ಬೇಡಿಕೆ ಈಡೇರಿಸಿದ್ದು ಸ್ವಾಗತಾರ್ಹ. ಅದೇ ರೀತಿಯಾಗಿ ಏನು ಮೀಸಲಾತಿ ಹೆಚ್ಚಳ, ಈ ಒಂದು ವಿಚಾರ ಸಾಕಷ್ಟು ವರ್ಷಗಳಿಂದ ನೆನೆಗುದಿಗೆ ನಿಂತಿದೆ. ಸಾಕಷ್ಟು ಸಲ ಹೋರಾಟಗಳಾಯಿತು. ಈ ಕಳೆದ ವರ್ಷದಿಂದ ಹೋರಾಟ ನಿಧಾನಗತಿಯಲ್ಲಿ ಸಾಕಾದ್ರೆ ಇದರಿಂದ ಏನಾಗ್ತಾ ಇದೆ, ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ನೌಕರಿಯಲ್ಲಿ ಸಾಕಷ್ಟು ಜನರಿಗೆ ಅನ್ಯಾಯ ಆಗ್ತಾ ಇದೆ. ನೌಕರಿ ವಂಚಿತರಾಗ್ತಾ ಇದೆ. ರಿಕ್ರೂಟ್ಮೆಂಟ್ ಆಗ್ತಾ ಇದ್ದಾರೆ. ರಿಕ್ರೂಟ್ಮೆಂಟ್ ಅಂತೂ ನಿಲ್ಲಿಸಿಲ್ಲ.
ಹಾಗಾಗಿ ಕೂಡಲೇ ಮೀಸಲಾತಿ ಹೆಚ್ಚಳನೂ ಸಹ ತ್ವರಿತಗತಿಯಲ್ಲಿ ನಿರ್ಧಾರ ಮಾಡಿದಂತ ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಈ ಮಾಧ್ಯಮಗೋಷ್ಠಿ ಮೂಲಕ ಮತ್ತೊಂದು ಸಲ ಮನವಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಮಂತ್ರಿ ಸ್ಥಾನ ಕೊಡುವಲ್ಲಿಯೂ ಸಹ ಪರಿಶಿಷ್ಟ ಪಂಗಡಕ್ಕೆ ಎಲ್ಲೋ ಒಂದಲ್ಲಿ ಅನ್ಯಾಯ ಆಗಿದೆ. ಯಾಕಂತಂದ್ರೆ ಕಳೆದ ಸರ್ಕಾರಗಳಲ್ಲಿ ಪರಿಶಿಷ್ಟ ಪಂಗಡಕ್ಕೆ 2-3 ಸಚಿವ ಸ್ಥಾನಗಳು ಕೊಟ್ಟಿದ್ರು. ಈ ಮೊನ್ನೆ ಆಗಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಏನಾಗಿದೆ, ಮಂತ್ರಿ ಸ್ಥಾನ ಕೊಡುವಲ್ಲಿ ಕೇವಲ ಒಬ್ಬರಿಗೆ ಮಾತ್ರ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಇನ್ನು 3 ಸ್ಥಾನಗಳು ಆಗಿ ಬಂದಿದ್ದಾವೆ. ಆ 3 ಸ್ಥಾನಗಳನ್ನು ಸಹ ಪರಿಶಿಷ್ಟ ಪಂಗಡಕ್ಕೆ ನೀಡಬೇಕು. ಯಾಕಂತಂದ್ರೆ ಈ ಸರ್ಕಾರ ರಚನೆಯಲ್ಲಿ ಪರಿಶಿಷ್ಟ ಪಂಗಡದ ಪಾತ್ರ ಬಹಳ ಪ್ರಮುಖವಾಗಿದೆ, ಸರ್ಕಾರಕ್ಕೂ ಗೊತ್ತಿದೆ. ಹಾಗಾಗಿ ಏನು ಸರ್ಕಾರ ರಚನೆಯಲ್ಲಿ ಸಹಕಾರಿಯಾಗಿದೆ. ಜೊತೆಗೆ ನೀವೇನು ಮಾತು ಕೊಟ್ಟಿದ್ದೀರಿ, ಸರ್ಕಾರ ರಚನೆ 24 ಗಂಟೆಯಲ್ಲಿ ಮೀಸಲಾತಿ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿ, ಅಲ್ಲಿ ನೀವು ಮಾತನ್ನು ಉಳಿಸ್ಕೋಬೇಕು. ಯಾಕಂದ್ರೆ ಈ ಸಮುದಾಯನ ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂತ ಬಂದಿದ್ದೀರಿ ಇಲ್ಲಿವರೆಗೆ. ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು. ಜನರು ಎಚ್ಚೆತ್ತುಕೊಂಡಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ನಾವು ಮತ್ತೊಂದು ಸಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ ಮಾಧ್ಯಮಗೋಷ್ಠಿ ಮೂಲಕ. ಕೂಡಲೇ ನೀವೇನು ತ್ವರಿತಗತಿಯಲ್ಲಿ ನಿರ್ಧಾರಗಳು ತೆಗೆದುಕೊಳ್ತಾ ಇದ್ದೀರಿ, ನಿಜವಾಗ್ಲೂ ಬಹಳ ನಮಗೂ ಎಲ್ಲರಿಗೂ ಏನಾಗಿದೆ, ಏನೋ ಒಂದು ಆಶಾಭಾವನೆ ಇದೆ ಇಲ್ಲಿಂದ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಕೂಡಲೇ ನಿರ್ಧಾರ ತೆಗೆದುಕೊಂಡು ಇಂಪ್ಲಿಮೆಂಟ್ ಮಾಡಿದೆ ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಹನುಮಂತ ನಾಯಕ್, ಯರಮೊರಸ್, ಮಲ್ಲಿಕಾರ್ಜುನ ನಾಯಕ್, ರಮೇಶ್ ನಾಯಕ್, ರಾಮಕೃಷ್ಣ ನಾಯಕ್ ಸೇರಿದಂತೆ ಅನೇಕರು ಇದ್ದರು. ಶ್ರುತಿ ರಕ್ಷಾಬಂಧನ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಉದ್ಘಾಟಿಸಿದರು. ಮುಂಬೈ, ಪುಣೆ, ನವದೆಹಲಿ ಹಾಗೂ ಕೋಲ್ಕತ್ತಾದಿಂದ ತಯಾರಾದ ರಾಖಿಗಳು ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತವೆ. ನೇತಾಜಿ ರಸ್ತೆ, ಸರಫ್ ಬಜಾರ್, ಶೇಖರ್ ಪ್ಯಾರಡೈಸ್ ಹತ್ತಿರ, ರಾಯಚೂರು. ಮಾನ್ಯ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಕೇಕ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ವೈ ಗೋಪಾಲ್ ರೆಡ್ಡಿ, ರವೀಂದ್ರ ಜಾಲ್ದಾರ್, ಕಡಗೋಳು ಆಂಜನೇಯ ಹಾಗೂ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಎಲ್ಲರೂ ಕೊರೋನಾ 3ನೇ ಅಲೆ ಹರಡುತ್ತಿರುವುದರಿಂದ ಮಾಸ್ಕ್ ತಪ್ಪದೆ ಹಾಕಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ. ಪಲಗೂಲು ಚೆನ್ನಯ್ಯ, ರಾಮರೆಡ್ಡಿ, ವಿಶಾಲ್ ಪತಂಗೆ, ಎಸ್ ರವೀಂದ್ರ ಕುಮಾರ್, ಬಿಜೆಪಿ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರು ರಾಯಚೂರು ಉಪಸ್ಥಿತರಿದ್ದರು. ಬರೀ ಸರ್ ಆರಾಮಣ್ಣ? ಯಜಮಾನ್ ಬಾ ಕಾಕ, ಅಕ್ಕನ್ ಬಾ. ಆ ಕಡೆ 25 ವರ್ಷದಿಂದ ಮಾಡ್ಕೊಂಡ್ ಬರಕತ್ತಂದ್ರೆ ಮೇಡಮ್ ಅವ್ರೆ ಎಲ್ಲ ರಾಯಚೂರಿನ ನಿವಾಸಿ ಸಹೋದರ ಎಲ್ಲರಿಗೂ ರಕ್ಷಾಬಂಧನದ ಶುಭಾಶಯವನ್ನು ಹೇಳುತ್ತಾ, ಇವತ್ತು ಶ್ರುತಿ ರಕ್ಷಾ ಬಂಧನದ 25ನೇ ವಾರ್ಷಿಕೋತ್ಸವ ಅಂಗವಾಗಿ ಇವತ್ತು ಹೊಸತಾಗಿ ಮುಂಬೈನಿಂದ ಎಲ್ಲ ಮೆಟೀರಿಯಲ್ಸ್ ಬಂದಿದೆ. ಭಗವಂತನು ಅವರಿಗೆ ಆಶೀರ್ವದಿಸಲಿ. ಮತ್ತು ಇನ್ನೂ ಈ ಕೊರೋನಾ ರಾಯಚೂರಿನಲ್ಲಿ ಮುಕ್ತವಾಗಿಲ್ಲ. ಆದ್ದರಿಂದ ಎಲ್ಲರೂ ಒಂದು ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕ್ ಮತ್ತು ವ್ಯಾಕ್ಸಿನೇಷನ್ ಹಾಕಿಸುವ ಮೂಲಕ ಕೊರೋನಾ ಮುಕ್ತ ಹೋರಾಟ ಮಾಡೋಣ ಅಂತೇಳಿ ತಮ್ಮಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ತಾರೆ. ಅದು 40 ಐತ್ರಿ, ಇನ್ನು ಹಾಕಿಲ್ಲ. 40 ಬಸ್. ಜಿಲ್ಲೆಯಲ್ಲಿ ವಾಡಿ ಗದಗ ರೈಲ್ವೆ ಲೈನ್ ಜೋಡಣೆಗೆ ರೈತರಿಂದ ಭೂ ಸ್ವಾಧೀನಪಡಿಸಿಕೊಳ್ಳಲಾಗುತ್ತಿದ್ದು, ಆದರೆ ಜಮೀನು ಕಳೆದುಕೊಳ್ಳುತ್ತಿರುವವರು ಬೇಸರ ವ್ಯಕ್ತಪಡಿಸದೆ ದೇಶದ ಅಭ್ಯುದಯಕ್ಕೆ, ಪ್ರಗತಿಗೆ ನೀವು ಭಾಗಿದಾರರಾಗಬೇಕೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಹೇಳಿದರು. ಜಿಲ್ಲೆಯಲ್ಲಿ ವಾಡಿ ಗದಗ ರೈಲ್ವೆ ಲೈನ್ ಜೋಡಣೆಗೆ ರೈತರಿಂದ ಭೂಸ್ವಾಧೀನ ಪಡಿಸಿಕೊಳ್ಳಲಾಗುತ್ತಿದ್ದು, ಆದರೆ ಜಮೀನು ಕಳೆದುಕೊಳ್ಳುತ್ತಿರುವವರು ಬೇಸರ ವ್ಯಕ್ತಪಡಿಸದೆ ದೇಶದ ಅಭ್ಯುದಯಕ್ಕೆ, ಪ್ರಗತಿಗೆ ನೀವು ಭಾಗಿದಾರರಾಗಬೇಕೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಹೇಳಿದರು. ಅವರು ಇಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ವಾಡಿ ಗದಗ ರೈಲ್ವೆ ಲೈನ್ ಜೋಡಣೆ ಮಾಡಲು
ಲಿಂಗಸ್ಗೂರು ತಾಲೂಕಿನ ಮುದ್ಗಲ್, ಗುರುಗುಂಟ ಗ್ರಾಮಗಳಲ್ಲಿ ಭೂಸ್ವಾಧೀನ ಪಡಿಸಿಕೊಂಡ ಜಮೀನುಗಳ ಭೂ ಬೆಲೆ ನಿರ್ಧರಣಾ ಸಲಹಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ರೈಲ್ವೆ ಲೈನ್ ಜೋಡಣೆ ಮಾಡುವುದಕ್ಕೆ ರೈತರಿಂದ ನೂರಾರು ಎಕರೆ ಭೂಮಿ ಸ್ವಾಧೀನಪಡಿಸಿಕೊಳ್ಳಲು ದರ ನಿಗದಿಪಡಿಸಲಾಗುತ್ತದೆ. ಸರ್ಕಾರ ನಿಗದಿಪಡಿಸಿರುವ ದರಕ್ಕೆ ರೈತ ಭೂಮಿ ಪಡೆಯಲಾಗುತ್ತದೆ. ರೈಲ್ವೆ ಲೈನ್ ಜೋಡಣೆ ಮಾಡುತ್ತಿರುವುದರಿಂದ ದೇಶದ ಅಭಿವೃದ್ಧಿಗೆ ಸಹಕಾರವಾಗಲಿದೆ. ಪ್ರಧಾನಮಂತ್ರಿಗಳು ಪ್ರತಿ 3 ತಿಂಗಳಿಗೊಮ್ಮೆ ರೈಲ್ವೆ ಇಲಾಖೆಯ ಪ್ರಗತಿ ಪರಿಶೀಲನೆ ಸಭೆ ನಡೆಸಿ ನೂತನ ರೈಲ್ವೆ ಲೈನ್ ಜೋಡಣೆಗೆ ಸಲಹೆ ಸೂಚನೆ ನೀಡಲಿದ್ದಾರೆ. ಇದೇ ಮಾದರಿಯಲ್ಲಿ ರಾಜ್ಯದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಜಿಲ್ಲಾಧಿಕಾರಿಗಳ ಜೊತೆ ಸಭೆ ಮಾಡಿ ಕೇಂದ್ರ ಸರ್ಕಾರ ಯೋಜನೆಗಳಿಗೆ ಸಂಬಂಧಿಸಿ ಸಲಹೆ ಸೂಚನೆ ನೀಡಲಿದ್ದಾರೆ. ರೈಲ್ವೆ ಲೈನ್ ಜೋಡಣೆಗೆ ಭೂ ಸ್ವಾಧೀನಪಡಿಸಿಕೊಳ್ಳಲಾಗುತ್ತದೆ. ಸರ್ಕಾರವು ನಿಗದಿಪಡಿಸಿರುವ ದರಕ್ಕೆ ನಿಮ್ಮ ಅಭಿಪ್ರಾಯ ಮುಕ್ತವಾಗಿ ಹಂಚಿಕೊಳ್ಳಬಹುದು ಎಂದರು. ಮುದ್ಗಲ್ ಗ್ರಾಮದಲ್ಲಿ 107 ಎಕರೆ 30 ಗುಂಟೆ ಹಾಗೂ ಗುರುಗುಂಟ ಗ್ರಾಮದಲ್ಲಿ 193 ಎಕರೆ 20 ಗುಂಟೆ ಭೂಮಿ ಸ್ವಾಧೀನಪಡಿಸಿಕೊಳ್ಳಲಾಗುತ್ತದೆ. ಈಗಾಗಲೇ ಕಳೆದ 3 ವರ್ಷಗಳಿಂದಲೇ ನಿಗದಿಗೆ ಸಂಬಂಧಿಸಿ ಪ್ರಾಥಮಿಕ ಅಂತಿಮ ವರದಿಯನ್ನು ಕೆಐಎಡಿಬಿ ಅಧಿಕಾರಿಗಳು ಸಿದ್ಧಪಡಿಸಿದ್ದಾರೆ. ಸರ್ಕಾರ ದರಕ್ಕೆ ನಿಮ್ಮ ಒಪ್ಪಿಗೆ ಬೇಕಾಗಿದೆ ಎಂದರು. ಮುದ್ಗಲ್ ಗ್ರಾಮದಲ್ಲಿ ಪ್ರತಿ ಎಕರೆಗೆ ಸರ್ಕಾರವು 11,15,000 ದರ ನಿಗದಿಪಡಿಸಿದೆ. ಅಂದಾಜು ಆಸ್ತಿ ಮೌಲ್ಯ ಅನುಸಾರವೇ ದರ ಅಂತಿಮಗೊಳಿಸಲಾಗುತ್ತದೆ ಎಂದರು. ರೈತ ಮೊಹಮ್ಮದ್ ಹುಸೇನ್ ಮಾತನಾಡಿ, ಪ್ರತಿ ಎಕರೆಗೆ 11,15,000 ರೂಪಾಯಿ ಸರ್ಕಾರ ದರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದರು. ಪೆಟ್ರೋಲ್ ಬಂಕ್, ಶಾಲೆ, ಕಾಲೇಜು ಹಾಗೂ ಲೇಔಟ್ ನಿರ್ಮಾಣ ಮಾಡುತ್ತಿರುವುದರಿಂದ ಪ್ರತಿ ನಿವೇಶನ 10 ರಿಂದ 15 ಲಕ್ಷ ಮಾರಾಟ ಮಾಡುತ್ತಿದ್ದು, ಆದರೆ ಕೇವಲ ಪ್ರತಿ ಎಕರೆಗೆ 11 ಲಕ್ಷ ರೂಪಾಯಿ ನಿಗದಿ ಸಮಂಜಸವಲ್ಲ ಎಂದರು. ಈ ಸಂದರ್ಭದಲ್ಲಿ ಲಿಂಗಸ್ಗೂರು ಸಹಾಯಕ ಆಯುಕ್ತ ರಾಹುಲ್, ಕೆಐಎಡಿಬಿ ಅಧಿಕಾರಿ ಅಶೋಕ್ ಸೇರಿ ವಿವಿಧ ಇಲಾಖೆ ಅಧಿಕಾರಿಗಳು, ರೈತರು ಇದ್ದರು. ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕೆಂಬುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಅಖಿಲ ಭಾರತ ನಿರುದ್ಯೋಗಿ ಯುವಜನರ ಹೋರಾಟ ಸಮಿತಿ ನೇತೃತ್ವದಲ್ಲಿ ಅಖಿಲ ಭಾರತ ಬೇಡಿಕೆ ದಿನದ ಅಂಗವಾಗಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಯಿತು. ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕೆಂಬುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಅಖಿಲ ಭಾರತ ನಿರುದ್ಯೋಗಿ ಯುವಜನ ಹೋರಾಟ ಸಮಿತಿ ನೇತೃತ್ವದಲ್ಲಿ ಅಖಿಲ ಭಾರತ ಬೇಡಿಕೆ ದಿನದ ಅಂಗವಾಗಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಯಿತು. ರಾಜ್ಯ ಸರ್ಕಾರದಿಂದ ತಡೆ ಹಿಡಿದ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳನ್ನು ಕೂಡಲೇ ಪುನರಾರಂಭಿಸಬೇಕು. ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಬೇಕು. 2020ರಲ್ಲಿ ಆರಂಭವಾದ ಪ್ರಥಮ, ದ್ವಿತೀಯ ದರ್ಜೆ ಸಹಾಯಕರ ನೇಮಕಾತಿ ಪ್ರಕ್ರಿಯೆ ತ್ವರಿತವಾಗಿ ಪೂರ್ಣಗೊಳಿಸಿ ನೇಮಕ ಪತ್ರ ನೀಡಬೇಕು. ಸರ್ಕಾರಿ ಐಟಿಐಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಅತಿಥಿ ಬೋಧಕರ ಲಾಕ್ಡೌನ್ ವೇತನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ಒದಗಿಸಬೇಕು. ಆರೋಗ್ಯ ಇಲಾಖೆಯಲ್ಲಿ ಕೋವಿಡ್ ಡ್ಯೂಟಿ ಸೇರಿದಂತೆ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ಆಧಾರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಶುಶ್ರೂಷಕರು, ಲ್ಯಾಬ್ ಟೆಕ್ನಿಷಿಯನ್, ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳು, ಸಮುದಾಯ ಆರೋಗ್ಯ ಅಧಿಕಾರಿಗಳು, ಡಿ ಗ್ರೂಪ್ ನೌಕರರು ಸೇರಿದಂತೆ ಅರೆ ವೈದ್ಯಕೀಯ ಸಿಬ್ಬಂದಿಗಳನ್ನು ಕಾಯಂಗೊಳಿಸಬೇಕೆಂದು ಒತ್ತಾಯಿಸಿದರು. ಕಟ್ಟಡ ಕಾರ್ಮಿಕ ಕಲ್ಯಾಣ ನಿಧಿಯ ದುರುಪಯೋಗ ತಡೆಯಬೇಕು. ರಿಮ್ಸ್ ಮತ್ತು ಒಪೆಕ್ ಆಸ್ಪತ್ರೆಯಲ್ಲಿ ಕೋವಿಡ್ ಸೇವೆಯಲ್ಲಿ ಇದ್ದ ಡಿ ಗ್ರೂಪ್ ನೌಕರರನ್ನು ಕೆಲಸದಿಂದ ತೆಗೆದು ಹಾಕಲಾಗಿದ್ದು, ಕೂಡಲೇ ಮರು ನೇಮಕ ಮಾಡಬೇಕೆಂದು ಆಗ್ರಹಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಶರಣಪ್ಪ ಉದ್ಬಾಳ್, ರಾಜ್ಯ ಉಪಾಧ್ಯಕ್ಷ ಚನ್ನಬಸವ ಜಾನೇಕಲ್, ರಾಜ್ಯ ಸಮಿತಿ ಸದಸ್ಯ ಡಾಕ್ಟರ್ ಹನುಮಂತ ಕುರುಡಿ, ರಾಮಚಂದ್ರಪ್ಪ, ಅಶೋಕ್ ಕರ್ಣಕಲ್, ರಾಮಪ್ಪ, ಕೃಷ್ಣ ಕುಲಕರ್ಣಿ, ಶರಣಬಸವ, ಸಂದೀಪ್ ರಾಜ್ ರೆಡ್ಡಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಆಶಾ ಅಂಗನವಾಡಿ ಹಾಗೂ ಬಿಸಿಯೂಟ ನೌಕರರ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಆಶಾ ಅಂಗನವಾಡಿ ಹಾಗೂ ಬಿಸಿಯೂಟ ನೌಕರರ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಆಶಾ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿ, ಬಿಸಿಯೂಟ ಕಾರ್ಮಿಕರಿಗೆ ರಾಷ್ಟ್ರೀಯ ಕಾರ್ಮಿಕ ಸಮ್ಮೇಳನದ ಶಿಫಾರಸಿನಂತೆ 21,000 ಮಾಸಿಕ ವೇತನ ಮತ್ತು 10,000 ಪಿಂಚಣಿ ನೀಡಬೇಕು. ನಿವೃತ್ತಿ ಹೊಂದುವ ಕಾರ್ಯಕರ್ತೆಯರಿಗೂ 5 ಲಕ್ಷ ನಿವೃತ್ತಿ ಇಡಿಗಂಟು ನೀಡಬೇಕು. ಕೋವಿಡ್-19 ಸಾಂಕ್ರಾಮಿಕದ ವಿರುದ್ಧ ಹೋರಾಡುತ್ತಿರುವವರಿಗೆ ಅಗತ್ಯವಿರುವ ಮಾಸ್ಕ್ ಸೇರಿ ಎಲ್ಲ ಸುರಕ್ಷತಾ ಸಾಮಗ್ರಿಗಳನ್ನು ಒದಗಿಸಬೇಕು ಎಂದರು. ಕೋವಿಡ್ ಸೋಂಕಿಗೆ ಒಳಗಾದ ಕಾರ್ಯಕರ್ತೆಯರಿಗೆ ಉಚಿತ ಚಿಕಿತ್ಸೆ, 1 ಲಕ್ಷ ಆರೋಗ್ಯ ಸಹಾಯಧನ ಮತ್ತು ಸಾವಿಗೀಡಾದ ಕುಟುಂಬಗಳಿಗೆ 50 ಲಕ್ಷ ಪರಿಹಾರ ಧನ ತಕ್ಷಣ ನೀಡಬೇಕು. ಬಿಸಿಯೂಟ ಕಾರ್ಮಿಕರಿಗೆ ಅಗತ್ಯವಿರುವ ಮಾಸ್ಕ್ ಸಹಿತ ಎಲ್ಲ ಸುರಕ್ಷತಾ ಸಾಮಗ್ರಿಗಳನ್ನು ಒದಗಿಸಬೇಕು. ಕಳೆದ 6 ತಿಂಗಳಿನಿಂದ ನೀಡದ ವೇತನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಕಾರ್ಮಿಕ ವಿರೋಧಿ ಕಾರ್ಮಿಕ ಸಂಹಿತೆಗಳನ್ನು ಮತ್ತು ರೈತ ವಿರೋಧಿ ಮತ್ತು ಜನ ವಿರೋಧಿ ಕೃಷಿ ಕಾನೂನುಗಳು ಹಾಗೂ ವಿದ್ಯುತ್ ತಿದ್ದುಪಡಿ ಮಸೂದೆ ಹಿಂತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದರು. ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ, ಅಡುಗೆ ಎಣ್ಣೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು
ಇಳಿಕೆ ಮಾಡಬೇಕು. ಕೋವಿಡ್-19 ಮುಂದುವರಿಯುವ ಅವಧಿಯವರೆಗೂ ಪ್ರತಿಯೊಬ್ಬರಿಗೂ 10 ಕೆಜಿ ಆಹಾರ ಧಾನ್ಯವನ್ನು ಪ್ರತಿ ತಿಂಗಳು ನೀಡಬೇಕು. ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಹಾಗೂ ಆರೋಗ್ಯ ಸೌಕರ್ಯಗಳನ್ನು ಬಲಪಡಿಸಲು ಹೆಚ್ಚು ಬಜೆಟ್ ಒದಗಿಸಿ ಕೋವಿಡ್-ಏತರ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆಗೂ ಸಮರ್ಪಕ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಉದ್ಯೋಗ ಖಾತ್ರಿ ಯೋಜನೆಗೆ ಬಜೆಟ್ ಹೆಚ್ಚಿಸಿ ಯೋಜನೆಯನ್ನು ನಗರಗಳಿಗೂ ವಿಸ್ತರಿಸಬೇಕು. ಪ್ರತಿದಿನಕ್ಕೆ 600 ರೂಪಾಯಿ ಕೂಲಿ ನಿಗದಿ ಮಾಡಿ ಒಬ್ಬರಿಗೆ 200 ದಿನ ಕೆಲಸ ನೀಡಬೇಕು. ಸಾರ್ವಜನಿಕ ಉದ್ದಿಮೆಗಳು ಮತ್ತು ಸರ್ಕಾರಿ ಅರೆ ಸರ್ಕಾರಿ ಇಲಾಖೆ ಮಂಡಳಿ ನಿಗಮ ಕಂಪನಿ ಕಾರ್ಪೊರೇಟ್ ಹಾಗೂ ಖಾಸಗೀಕರಣ ಮತ್ತು ಖಾಸಗಿ ಹೂಡಿಕೆ ನಿಲ್ಲಿಸಬೇಕು. ಗುತ್ತಿಗೆ ಹೊರಗುತ್ತಿಗೆ ಮತ್ತಿತರ ಮಾದರಿಯ ದುಡಿಮೆಯನ್ನು ನಿಲ್ಲಿಸಬೇಕು. ಎಲ್ಲ ಕಾರ್ಮಿಕರು ನೌಕರರಿಗೆ ಸೇವಾ ಭದ್ರತೆ ಒದಗಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ವೀರೇಶ್ ಎನ್ಎಸ್, ಜಿಲ್ಲಾ ಕಾರ್ಯದರ್ಶಿ ಈರಮ್ಮ, ತಾಲೂಕು ಗೌರವಾಧ್ಯಕ್ಷ ಮಹೇಶ್ ಸಿ, ತಾಲೂಕು ಅಧ್ಯಕ್ಷೆ ಲಕ್ಷ್ಮಿ ಸೇರಿದಂತೆ ಅನೇಕ ಆಶಾ, ಅಂಗನವಾಡಿ, ಬಿಸಿಯೂಟ ನೌಕರರು ಭಾಗವಹಿಸಿದರು. ತುಂಗಭದ್ರಾ ಎಡದಂಡೆ ವಿತರಣೆ ಕಾಲುವೆ 94ರ ವ್ಯಾಪ್ತಿಯ ದೇವದುರ್ಗ ತಾಲೂಕಿನ ನಾಗಡದಿನ್ನಿ ಗ್ರಾಮದ ರೈತರ ಜಮೀನುಗಳಿಗೆ ನೀರು ಒದಗಿಸುವಂತೆ ಒತ್ತಾಯಿಸಿ ಗ್ರಾಮದ ರೈತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ತುಂಗಭದ್ರಾ ಎಡದಂಡೆ ವಿತರಣೆ ಕಾಲುವೆ 94ರ ವ್ಯಾಪ್ತಿಯ ದೇವದುರ್ಗ ತಾಲೂಕಿನ ನಾಗಡದಿನ್ನಿ ಗ್ರಾಮದ ರೈತ ಜಮೀನುಗಳಿಗೆ ನೀರು ಒದಗಿಸುವಂತೆ ಒತ್ತಾಯಿಸಿ ಗ್ರಾಮದ ರೈತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. 1992ರಲ್ಲಿ ಮೈಲ್ ನಂಬರ್ 108ರಲ್ಲಿ ಸಮತೋಲನ ಜಲಾಶಯ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ನಾಗಡದಿನ್ನಿ ಗ್ರಾಮದ ರೈತರಿಗೆ ಸೇರಿದ ರಾಮದುರ್ಗ ಮತ್ತು ಮಲ್ಕಲ್ ಸೀಮಾಂತರ ಸುಮಾರು 400 ಎಕರೆ ಭೂಮಿಯನ್ನು ಬಿಟ್ಟು ಕೊಡಲಾಗಿದೆ. ಆ ಸಂದರ್ಭದಲ್ಲಿ 94 ವಿತರಣಾ ಕಾಲುವೆ ಕೇವಲ 5 ಫರ್ಲಾಂಗ್ ಬಂದು ನಿಂತಿದ್ದು, ಅದನ್ನು ನಾಗಡದಿನ್ನಿ ಗ್ರಾಮದವರೆಗೆ ವಿಸ್ತರಿಸಿ ನೀರಿನ ಸೌಲಭ್ಯ ಒದಗಿಸಿಕೊಡುವುದಾಗಿ ಅಂದಿನ ಸಂಸದ ದಿವಂಗತ ವೆಂಕಟೇಶ್ ನಾಯಕ್ ಮತ್ತು ಅಂದು ಕಾಡಾ ಅಧ್ಯಕ್ಷರಾಗಿದ್ದ ಎನ್ಎಸ್ ಬೋಸರಾಜ್ ಅವರು ಮುಖಾಂತರ ನೀರಾವರಿ ಇಲಾಖೆ ಒಪ್ಪಿಕೊಂಡಿತು. ಆದರೆ ಬೇಡಿಕೆ ಇಂದಿಗೂ ಈಡೇರಿಲ್ಲ. ನೀರಾವರಿಗಾಗಿ 1800 ಎಕರೆ ಭೂಮಿ ಕಳೆದುಕೊಂಡರೂ ನಾಗಡದಿನ್ನಿ ರೈತರಿಗೆ ನೀರಾವರಿ ಸೌಲಭ್ಯದಿಂದ ವಂಚಿಸಲಾಗಿದೆ. ಕಾಲುವೆಗೆ ನೀರು ಬಿಟ್ಟು 1 ತಿಂಗಳು ಕಳೆದರೂ ಇದುವರೆಗೂ ರೈತರ ಹೊಲಗಳಿಗೆ ನೀರು ಬಂದಿಲ್ಲ. ಮೈಲ್ ನಂಬರ್ 104ರಲ್ಲಿ ಗೇಜ್ ಪ್ರಮಾಣ 5ರಿಂದ 6 ಅಡಿ ಇರಬೇಕು. ಗೇಜ್ ನಿರ್ವಹಣೆ ಆಗುತ್ತಿಲ್ಲ. ಮೈಲ್ ನಂಬರ್ 104ರ 92ನೇ ಡಿಸ್ಟ್ರಿಬ್ಯೂಟರ್ನಲ್ಲಿ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. 92 ಮತ್ತು 94ನೇ ಡಿಸ್ಟ್ರಿಬ್ಯೂಟರ್ವರೆಗೆ 3 ಕಡೆ ಬೋಂಗ ಬಿದ್ದಿರುವುದನ್ನು ಮುಚ್ಚಿಸಬೇಕು. ಗ್ರಾಮದ ಜಮೀನುಗಳಿಗೆ ನೀರಾವರಿ ಸೌಲಭ್ಯ ಒದಗಿಸಲು ಮುಂದಾಗಬೇಕೆಂದು ಒತ್ತಾಯಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರೈತರಾದ ಭೀಮನಗೌಡ, ಪೊಲೀಸ್ ಪಾಟೀಲ್, ಉಮಾಪತಿಗೌಡ, ನಾಗಪ್ಪಗೌಡ, ತಿಮ್ಮಪ್ಪ, ಲಿಂಗನಗೌಡ, ರಮೇಶ್, ಸಂಗಣ್ಣ, ಹನುಮಂತರಾಯ, ಮುರುಕಪ್ಪ, ಭೀಮಣ್ಣ, ಮಲ್ಲಯ್ಯ, ಬಸವರಾಜ್, ನಿಂಗಪ್ಪ, ಶರಣಬಸವ, ಶಿವರಾಜ್ ಸೇರಿದಂತೆ ಅನೇಕ ರೈತರು ಭಾಗವಹಿಸಿದರು. ಕೇಂದ್ರ ಸರ್ಕಾರ ಕೃಷಿ ರಂಗದಲ್ಲಿ ಸುಧಾರಣೆ ತರಲು ಜಾರಿಗೆ ತರಲು ಮುಂದಾಗಿರುವ 3 ಕೃಷಿ ಕಾಯ್ದೆಗಳು ರೈತ ವಿರೋಧಿಯಾಗಿದ್ದು, ಇವುಗಳಿಂದ ಕೃಷಿ ವಿನಾಶವಾಗಲಿದೆ. ಇಂತಹ ನೀತಿಗಳನ್ನು ಕೇಂದ್ರ ಸರ್ಕಾರ ವಾಪಸ್ ಪಡೆಯಬೇಕೆಂದು ಸಂಯುಕ್ತ ಹೋರಾಟ ಕರ್ನಾಟಕ, ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ, ವಿದ್ಯಾರ್ಥಿ, ಯುವಜನ, ದಲಿತ, ಅಲ್ಪಸಂಖ್ಯಾತರ ಹಾಗೂ ಮಹಿಳಾ ಸಂಘಟನೆಗಳ ಜಂಟಿ ವೇದಿಕೆ ನೇತೃತ್ವದಲ್ಲಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿತು. ಕೇಂದ್ರ ಸರ್ಕಾರ ಕೃಷಿ ರಂಗದಲ್ಲಿ ಸುಧಾರಣೆ ತರಲು ಜಾರಿಗೆ ತರಲು ಮುಂದಾಗಿರುವ 3 ಕೃಷಿ ಕಾಯ್ದೆಗಳು ರೈತ ವಿರೋಧಿಯಾಗಿದ್ದು, ಇವುಗಳಿಂದ ಕೃಷಿ ವಿನಾಶವಾಗಲಿದೆ. ಇಂತಹ ನೀತಿಗಳನ್ನು ಕೇಂದ್ರ ಸರ್ಕಾರ ವಾಪಸ್ಸು ಪಡೆಯಬೇಕೆ ಎಂದು ಸಂಯುಕ್ತ ಹೋರಾಟ ಕರ್ನಾಟಕ, ಕಾರ್ಮಿಕ ಸಂಘಗಳ ಜಂಟಿ ಸಮಿತಿ, ವಿದ್ಯಾರ್ಥಿ, ಯುವಜನ, ದಲಿತ, ಅಲ್ಪಸಂಖ್ಯಾತರ ಹಾಗೂ ಮಹಿಳಾ ಸಂಘಟನೆಗಳ ಜಂಟಿ ವೇದಿಕೆ ನೇತೃತ್ವದಲ್ಲಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಯಿತು. ಕ್ವಿಟ್ ಇಂಡಿಯಾ ಚಳವಳಿ ನೆನಪಿನಲ್ಲಿ ಪ್ರತಿಭಟನೆ ನಡೆಸಿದ ಸಂಘಟನೆಗಳ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ, ಜನ ವಿರೋಧಿ ಕೃಷಿ ಕಾನೂನುಗಳು ಮತ್ತು ವಿದ್ಯುತ್ ತಿದ್ದುಪಡಿ ಮಸೂದೆಯನ್ನು ರದ್ದುಪಡಿಸಬೇಕು. ರೈತರ ಎಲ್ಲಾ ಬೆಳೆಗಳಿಗೂ ಖಾತರಿ ಖರೀದಿಯೊಂದಿಗೆ ಸಮಗ್ರ ಉತ್ಪಾದನಾ ವೆಚ್ಚ ಮತ್ತು ಶೇಕಡಾ 50 ಪ್ರಕಾರ ನಿಗದಿಪಡಿಸಿದ ಕನಿಷ್ಠ ಬೆಂಬಲ ಬೆಲೆಯನ್ನು ಖಾತರಿಯಾಗಿ ದೊರೆಯುವಂತೆ ಕಾಯ್ದೆ ಮಾಡಬೇಕು. ಋಣಮುಕ್ತ ಕಾಯ್ದೆಯನ್ನು ಅಂಗೀಕರಿಸಿ ಜಾರಿಗೊಳಿಸಬೇಕು. ರಾಜ್ಯ ಸರ್ಕಾರ ಶ್ರೀಮಂತರಿಗೆ ಅನುಕೂಲವಾಗುವಂತೆ ಭೂ ಸುಧಾರಣೆ ಕಾಯ್ದೆ ಮಾಡಿರುವ ತಿದ್ದುಪಡಿಯನ್ನು ಹಿಂಪಡೆಯಬೇಕು. ಭೂಮಿ ಇಲ್ಲದ ಬಡವರು ಸಾಗುವಳಿ ಮಾಡುತ್ತಿರುವ ಸರ್ಕಾರಿ ಭೂಮಿಗೆ ಸಾಗುವಳಿ ಚೀಟಿ ನೀಡಿ ಸಕ್ರಮಗೊಳಿಸಬೇಕೆಂದು ಒತ್ತಾಯಿಸಿದರು. ನಿವೇಶನ ರಹಿತರಿಗೆ ನಿವೇಶನ, ವಸತಿ ಹಂಚಿಕೆ ಮಾಡಲು ಸಮಗ್ರ ಯೋಜನೆ ಘೋಷಣೆ ಮಾಡಬೇಕು. ಭೂ ಸುಧಾರಣೆ ಕಾಯ್ದೆ, ಎಪಿಎಂಸಿ ಕಾಯ್ದೆ, ಜಾನುವಾರು ಹತ್ಯೆ ಕಾಯ್ದೆಗಳ ಜನ ವಿರೋಧಿ ತಿದ್ದುಪಡಿಯನ್ನು ರಾಜ್ಯ ಸರ್ಕಾರ ವಾಪಸ್ಸು ಪಡೆಯಬೇಕು. ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ, ಖಾದ್ಯ ತೈಲ ಎಲ್ಲ ಅಗತ್ಯ ಸರಕುಗಳ ಬೆಲೆಯಲ್ಲಿ ಇಳಿಕೆ ಮಾಡಬೇಕು. ಉದ್ಯೋಗ ಕಡಿತದಿಂದ ವೇತನ ಕಡಿತ ಮಾಡಬಾರದು. ಕೊರೋನಾ ವೇಳೆ ಉದ್ಯೋಗ ಹಾಗೂ ವೇತನ ನಷ್ಟಕ್ಕೆ ಪರಿಹಾರ ನೀಡಬೇಕು. ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸಬೇಕು. ಸರ್ಕಾರಿ ಹಾಗೂ ಸಾರ್ವಜನಿಕ ಕ್ಷೇತ್ರದಲ್ಲಿ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕೆಂದು ಆಗ್ರಹಿಸಿದರು. ಗ್ರಾಮ ಪಂಚಾಯಿತಿ ನೌಕರರನ್ನು ಕಾಯಂಗೊಳಿಸಬೇಕು. ಬಾಕಿ ವೇತನ ಕೂಡಲೇ ಪಾವತಿಸಬೇಕು. ಎಲ್ಲ ವಲಸೆ ಹಾಗೂ ಅಸಂಘಟಿತ ವಲಯಗಳ ಕಾರ್ಮಿಕರನ್ನು ನೋಂದಣಿ ಮಾಡಿ ಪರಿಹಾರ ನೀಡಬೇಕು. ದಿನಗೂಲಿ ಗುತ್ತಿಗೆ ಯೋಜನಾ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು ಸೇರಿದಂತೆ ಎಲ್ಲ
ಎಲ್ಲ ಕಾರ್ಮಿಕರಿಗೆ ಕನಿಷ್ಠ ವೇತನ, ಸಾಮಾಜಿಕ ಸುರಕ್ಷೆ ಮತ್ತು ಪಿಂಚಣಿಯನ್ನು ಖಾತರಿಪಡಿಸಬೇಕು. ನರೇಗಾ ಯೋಜನೆಗೆ ಬಜೆಟ್ ಅನುದಾನವನ್ನು ಹೆಚ್ಚಿಸಿ ದಿನಕ್ಕೆ 600ರಂತೆ ಕನಿಷ್ಠ 200 ದಿನಗಳ ಕೆಲಸ ಖಾತರಿಪಡಿಸಬೇಕು. ನಗರಕ್ಕೆ ಉದ್ಯೋಗ ಖಾತರಿ ಕಾಯ್ದೆಯನ್ನು ಅಂಗೀಕರಿಸಬೇಕು. ಜಾತಿ ಆಧಾರಿತ ಕೆಲಸ ಹಾಗೂ ಕೂಲಿ ಪಾವತಿ ತಾರತಮ್ಯದ ಸಲಹಾ ಪ್ರಸ್ತಾವವನ್ನು ವಾಪಸ್ಸು ಪಡೆಯಬೇಕೆಂಬುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರಾದ ಕೆಜಿ ವೀರೇಶ್, ಕರಿಯಪ್ಪ ಅಚ್ಚೋಳಿ, ಸುಗುರಯ್ಯ, ಆರ್ಎಸ್ ಮಠ್, ಶರಣಪ್ಪ ಮರಳಿ, ಡಿಎಸ್ ಶರಣಬಸವ, ರಾಮಣ್ಣ, ಜಿಂದಪ್ಪ ವಡ್ಲೂರು, ಸಿಎಚ್ ರವಿಕುಮಾರ್, ಬಸವರಾಜ್ ಗಾರಲ್ದಿನ್ನಿ, ವರಲಕ್ಷ್ಮಿ, ರಾಂಬಾಬು ಸೇರಿದಂತೆ ನೂರಾರು ಜನರು ಭಾಗವಹಿಸಿದರು. ಕಲ್ಲಿನಿಂದ ಜಜ್ಜಿ ಯುವಕನೋರ್ವನನ್ನು ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ತಾಲೂಕಿನ ಗುಂಜಳ್ಳಿ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ. ಕಲ್ಲಿನಿಂದ ಜಜ್ಜಿ ಯುವಕನೋರ್ವನನ್ನು ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ತಾಲೂಕಿನ ಗುಂಜಳ್ಳಿ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ. ಯುವಕನನ್ನು ಗುರುತು ಸಿಗದ ಹಾಗೆ ಜಜ್ಜಿ ಕೊಲೆ ಮಾಡಿದ್ದು ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ನಿನ್ನೆ ಸಂಜೆ ಪಾರ್ಟಿ ಮಾಡಿ ಜೊತೆಗಿರುವವರು ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಯುವಕನ ದೇಹದ ಮೇಲೆ ಯಾವುದೇ ಗುರುತು ಸಿಗದಂತೆ ಶರ್ಟ್ನಲ್ಲಿ ಇದ್ದ ಟೈಲರ್ ಗುರುತನ್ನು ಕೂಡ ದುಷ್ಕರ್ಮಿಗಳು ಕತ್ತರಿಸಿಕೊಂಡು ಹೋಗಿದ್ದಾರೆ. ಘಟನೆ ಸ್ಥಳಕ್ಕೆ ಯರಗೆರೆ ಪೊಲೀಸರು ಭೇಟಿ ನೀಡಿದ್ದು ಶ್ವಾನದಳದಿಂದ ಸ್ಥಳದಲ್ಲಿ ಪರಿಶೀಲನೆ ನಡೆಸಿ ತನಿಖೆ ಮುಂದುವರೆಸಿದ್ದಾರೆ. ಶ್ವಾನವು ಕೊಲೆ ನಡೆದ ಸ್ಥಳದಿಂದ ಮಂತ್ರಾಲಯ ಮಾರ್ಗವಾಗಿ 1 ಕಿಲೋಮೀಟರ್ ಚಲಿಸಿ ನಂತರ ಗುಂಜಳ್ಳಿ ಗ್ರಾಮದ ಕಡೆ 1 ಕಿಲೋಮೀಟರ್ ಸಂಚರಿಸಿದ್ದು ಹಲವು ಅನುಮಾನಕ್ಕೀಡಾಗಿದೆ. ಕೊಲೆ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪರವರಿಂದ ಸಂವಿಧಾನ ವಿರೋಧಿ ಹೇಳಿಕೆ, ಸಚಿವ ಸಂಪುಟದಿಂದ ಕೈಬಿಡಲಿ ಧ್ರುವನಾರಾಯಣ. ಪ್ರಾದೇಶಿಕ ಅಸಮತೋಲನೆಗೆ ಸರ್ಕಾರಗಳೇ ಕಾರಣ, ಪ್ರತ್ಯೇಕ ರಾಜ್ಯ ಹೋರಾಟ ತಡೆದಿದ್ದಕ್ಕೆ ಪ್ರಾಯಶ್ಚಿತ, ಶೀಘ್ರದಲ್ಲಿ ಸಮಾವೇಶ. ರಾಘವೇಂದ್ರ ಕುಷ್ಟಗಿ. ಜೈನ್ ಮಂದಿರದಲ್ಲಿ ಲಸಿಕಾ ಅಭಿಯಾನ, ಜನರು ಲಸಿಕೆ ಪಡೆಯಲು ನಿರಾಸಕ್ತಿ. ಡಾಕ್ಟರ್ ಶಿವರಾಜ್ ಪಾಟೀಲ್ ಕಳವಳ. ದಿವಂಗತ ಸಿದ್ದಲಿಂಗಯ್ಯ ರಾಜಕೀಯ ಅನುಭವಿಸಿದ, ಸಾಹಿತ್ಯದ ಕುರಿತು ತಪ್ಪು ಸಂದೇಶ. ದೇವಿಮಿತ್ರ. ವಾಡಿ ಗದಗ ರೈಲ್ವೆ ಮಾರ್ಗಕ್ಕೆ ಭೂಸ್ವಾಧೀನ, ರೈತರು ಆತಂಕ ಬಿಟ್ಟು ಭೂಸ್ವಾಧೀನಕ್ಕೆ ಸಹಕರಿಸಿ. ಡಿಸಿ ಡಾಕ್ಟರ್ ಬಿಸಿ ಸತೀಶ್. ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡಲು ಆಗ್ರಹಿಸಿ ಮನವಿ. ಶ್ರುತಿ ರಕ್ಷಾಬಂಧನ 25ನೇ ವರ್ಷ ಬೆಳ್ಳಿ ಹಬ್ಬ ಆಚರಣೆ. ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಂದ ಪ್ರತಿಭಟನೆ, ವಿವಿಧ ಬೇಡಿಕೆಗಳಿಗೆ ಆಗ್ರಹ. ರೈತ ಕಾರ್ಮಿಕ ಮಹಿಳೆ ವಿರೋಧಿ ಸರ್ಕಾರ ತೊಲಗಿಸಲು ಆಗ್ರಹಿಸಿ ಪ್ರತಿಭಟನೆ. ಕ್ವಿಟ್ ಇಂಡಿಯಾ ಚಳವಳಿಗೆ ನೆನಪಿಗೆ ಪ್ರತಿಭಟನೆ, ರೈತ ವಿರೋಧಿ ಕಾಯ್ದೆ ಕೈಬಿಡಲು ಆಗ್ರಹ. ನಾಗಡದಿನ್ನಿ ಗ್ರಾಮಕ್ಕೆ ಕಾಲುವೆ ನೀರು ಹರಿಸಲು ಆಗ್ರಹಿಸಿ ರೈತರ ಮನವಿ. ಮತ್ತು ಗುಂಜಳ್ಳಿ ಬಳಿ ಅಪರಿಚಿತ ಯುವಕನ ಕೊಲೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ರಾಯಚೂರಿನ ಜನರಿಗಾಗಿ ಸಿಕೆ ಫಾರ್ಮ್ಸ್ ಸಿಹಿ ಸುದ್ದಿ ತಂದಿದೆ. ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೈಸರ್ಗಿಕವಾಗಿ ಬೆಳೆದ ಸಾವಯವ ಹಣ್ಣುಗಳಾದ ಮಾವಿನ ಹಣ್ಣು, ಸೀತಾಫಲ್, ಡ್ರ್ಯಾಗನ್ ಫ್ರೂಟ್, ನೇರಳೆ ಹಾಗೂ ಜಾಮ್ ಹಣ್ಣುಗಳ ಜೊತೆಗೆ ನಾಟಿ ಕೋಳಿ ಮಾಂಸ ಮತ್ತು ಎಲ್ಲಾ ತರಹದ ಉಪ್ಪಿನಕಾಯಿಗಳನ್ನು ನಿಮಗಾಗಿ ತಂದಿದೆ. ಕಡೈಚೂರ್ ಎಂಎಸ್ ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 9036103528. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಹಿಂದೆ ಸಂಪರ್ಕಿಸಿ. ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಬೆಂಚ್ ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mandap, Ganj Road, Raichur. Lucky Infotech Institute of Computer Training. Visit Lucky Infotech Institute of Computer Training, Station Road, ಬಾಲಾಜಿ ಕಾಂಪ್ಲೆಕ್ಸ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, IB ರೋಡ್, ರಾಯಚೂರು.